ಸಹೋದರ ಮತ್ತು ಸಹೋದರರಿಗೆ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಈ ಸುಂದರವಾದಂತಹ ವಾರದ ಮೊದಲಿನದಲ್ಲಿ ತಂದೆಯಾದ ದೇವರನ್ನ ಆರಾಧಿಸುತ್ತಾ ಮಗನಾದ ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಾ ನಾವು ವಾಕ್ಯದ ಭಾಗಕ್ಕೆ ನಾವು ಸಾಗುವ. ಅದಕ್ಕಿಂತ ಮುಂಚೆ ಕಣ್ಣುಗಳ ಮುಚ್ಚಿತ ಪ್ರಾರ್ಥನೆ ಸಾಗು. ನಮ್ಮನ್ನು ಪ್ರೀತಿಸುವಂತ ಪರಲೋಕ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸೇರಿಕೊಂಡಿದ್ದೇವೆ. ಸಭೆಯಾಗಿ ಕೂಡಿಕೊಳ್ಳುವುದು ಎಷ್ಟೋ ಮುಖ್ಯವಾಗಿದ್ದುದು ಎಂದು ವಾಕ್ಯದ ಮೂಲಕ ತಿಳಿಸಿದ್ದಿ. ಈ ಆರಾಧನೆಯು ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತಾ ಇದ್ದೇವೆ. 5 ಆತ್ಮಿಕ ಬಲಿಗಳನ್ನು ಸಮರ್ಪಿಸುತ್ತಿದ್ದೇವೆ. ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿರಿ. ಬೋಧಿಸುವಂತ ನನ್ನನ್ನು ಪಾದಗಳಿಗೆ ಒಪ್ಪಿಸುತ್ತಾ ಪವಿತ್ರಾತ್ಮ ಸಹಾಯದೊಂದಿಗೆ ಮಾತ್ರ ಮಾತಾಡೋದಕ್ಕೆ ಬಲಪಡಿಸಿರಿ. ಕೇಳುವಂತ ಎಲ್ಲ ಹೃದಯದ ಬಾಗಿಲು ತೆರೆಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೀವಳ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದು ಆರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಎಲ್ಲರೂ ಆರೋಗ್ಯಕರವಾಗಿಯೂ ಸಂತೋಷಕರವಾಗಿದ್ದೀರಿ ಅಂತ ನೆನೆಸ್ತಿದ್ದೇನೆ. ನಾವು ಈ ವಾರದ ಮೊದಲ ದಿನದಲ್ಲಿ ದೇವರನ್ನ ಆರಾಧಿಸುವಂತ ಈ ಸಮಯದಲ್ಲಿ ವಾಕ್ಯದ ಭಾಗಕ್ಕೆ ನಾವು ಕೆಲವೊಂದು ಸಮಯಗಳ ಸಾಗುವ. ಪ್ರಕಟಣೆ 2ನೇ ಅಧ್ಯಾಯ 4ನೇ ವಾಕ್ಯ. வெளிப்படுதல் 2ஆம் அதிகாரம் 4ஆம் வசனத்தை யோகான் எழுதுகிறார். இயேசு கிறிஸ்து ஒரு மூலியமா சொல்லுகின்ற வார்த்தை எழுதுகிறார். 2ஆம் அதிகாரம் 4ஆம் வசனம். ಸರಿ, ಕ್ರಿಸ್ತನ ಪ್ರಿಯರೇ, ದೇವರ ವಾಕ್ಯವು ಎಫೆಸ ಸಭೆಯವರಿಗೆ ಹೇಳುವಂತ ಮಾತೇನಂದ್ರೆ, ನಿಮ್ಮ ಮೇಲೆ ಒಂದು ತಪ್ಪು ನಾವು ಹೊರಿಸ್ತಾ ಇದ್ದೀನಿ. ಆ ತಪ್ಪು ಏನಂದ್ರೆ ಏನಂತೆ? ಯಾವ ತಪ್ಪು? ಯಾವ ತಪ್ಪನ್ನು ಹೊರಿಸ್ತಾ ಇದ್ದೀನಿ? ಮೊದಲು ನಿನಗಿದ್ದಂತ ಪ್ರೀತಿಯು ನಿನ್ ಬಿಟ್ಟಿದ್ದಿ ಎಂದು ಏನ್ ಮಾಡ್ತಿದ್ದೀನಿ? ನಿಮ್ಮ ಮೇಲೆ ತಪ್ಪು ಹೊರಿಸ್ತಾ ಇದ್ದೀನಿ. ಹಾಗಾದ್ರೆ ಏನಂತ? ಎಫೆಸ ಸಭೆಯವ್ರಿಗೆ ಏನಿಲ್ಲ, ಅಲ್ಲಿ ಪ್ರಕಟಣೆ ಬರೆಯುವಾಗ ಏನಿಲ್ಲ, ಪ್ರೀತಿ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೇನೆ. ಕ್ರಿಸ್ತನ ಪ್ರೀತಿಯ ಬಗ್ಗೆ ಕೆಲವೊಂದು ವಿಷಯಗಳು ಅನೇಕ ಬಾರಿ ನಾವು ಧ್ಯಾನಿಸಿದ್ದೇವೆ. அன்பு இல்லாதனாலே உண்மையிலே நான் தப்பா அதன வசனம் சொல்லுது வாசிங்க தமிழ்ல. ஆனாலும் குறையா இருக்குது. ஆதியில இருந்த ஒரு குறை என்னன்னா, ஆதியில இருந்த அன்பு இல்லாதனால உங்ககிட்ட ஒரு குறையா இருக்குது. எஃபெஸ் சபையாருக்கு சொல்றது ತಪ್ಪು ಹೊರಿಸ್ತಿದ್ದೇನೆ ಅಂತ ಹೇಳ್ತಾನೆ. ಇದೆಷ್ಟು ಮಾತ್ರಕ್ಕೆ ಸರಿ? ಕ್ರಿಸ್ತನಲ್ಲಿ ಪ್ರಿಯರೇ, ಪೌಲನು ಅನೇಕ ವಾಕ್ಯಗಳನ್ನ ಪ್ರೀತಿಯ ಬಗ್ಗೆ ಬರೆದಿದ್ದಾನೆ. ಪ್ರೀತಿಯ ಸಂಕೇತಗಳನ್ನ ತಿಳಿಸಿದ್ದಾನೆ. ನಾವು ಸಹ ಪ್ರೀತಿಯಲ್ಲಿ ನೆಲೆಯಾಗಿರ್ಬೇಕಾಗಿದೆ ಪ್ರಿಯರೇ. ರುಜುವಾತು ಮಾಡಬೇಕಾಗಿದೆ ಪ್ರೀತಿಯನ್ನ. ನಮ್ಮ ಪ್ರೀತಿಯನ್ನ ನಾವು ಯಾವ ರೀತಿಯಲ್ಲಿ ತೋರ್ಪಡಿಸ್ತೇವೆ ಅಂತ ರುಜುವಾತು ಮಾಡಬೇಕಾಗಿದೆ. ಇಲ್ಲ ಅಂದ್ರೆ ನಮ್ಮ ಪ್ರೀತಿ ಬಿದ್ದು ಹೋಗಿದೆ, ಇಲ್ಲ ಅಂದ್ರೆ ಪ್ರೀತಿ ಎಂಬುದು ಇಲ್ಲದಂತಾಗಿದೆ, ಅದು ಕೊರತೆ ಆಗಿದೆ, ಅದು ತಪ್ಪಾಗಿದೆ ಅನ್ನೋದು ಹೇಳೋದು ನಿಜ. எங்ககிட்ட இருக்கிற அன்பு, தேவனுடைய அன்பு எங்ககிட்ட இல்லை என்றால், அன்பு செலுத்துகிற நான் சொல்லுகின்ற அன்பு அது அன்பா இல்லை, இருக்க முடியாது. அது அன்புக்கு அர்த்தமா இருக்காது. அன்பு விழுந்து போயிருக்குது, அன்பு காணாம போயிருக்கின்றது, குறையா இருக்குது. இப்படியா சொல்லுதானா? இப்போ இயேசு யோகான் மூலியமா சொல்லுகின்ற போல, முதலிருந்த அன்பு இல்லாதனால உன் மேல ஒரு குறையா இருக்கின்றது. ಕ್ರಿಸ್ತನಲ್ಲಿ ಪ್ರಿಯರೇ, ಪ್ರೀತಿಯ ಬಗ್ಗೆ ಅನೇಕ ಸಾರಿ ಸಹೋದರಗಳು ಮಾತಾಡಿದ್ದೇವೆ, ನಾವು ಸಹ ಮಾತಾಡಿದ್ದೇವೆ. ಇವತ್ತೊಂದು ವಿಷಯವನ್ನು ಧ್ಯಾನಿಸುವ, ತುಂಬಾ ಪ್ರಾಮುಖ್ಯವಾದಂತಹ ವಿಷಯವಂತ ನಾನು ನೆನೆಸ್ತೇನೆ. ಪ್ರೀತಿಯು ಎಷ್ಟರ ಮಟ್ಟಿಗೆ ನಮ್ಮಲ್ಲಿದೆ ಎಂಬುದು ಇವತ್ತು ಶೋಧನೆ ಮಾಡೋಣ. ನಾ ಯಾವ ರೀತಿಯಲ್ಲಿ ನಾ ಪ್ರೀತಿಯಲ್ಲಿದ್ದೇನೆ, ಯಾವ ರೀತಿ ಪ್ರೀತಿ ನನ್ನಲ್ಲಿದೆ, ಯಾವ ಪ್ರೀತಿ ನನ್ನಲ್ಲಿದೆ ಅಂತ ನೋಡುವ ಪ್ರಿಯರೇ. அன்போட இருக்கிறோமா? அன்பினாலே வாழ்ந்து கொண்டு இருக்கிறோமா? அன்பு நம்ம கிட்ட இருக்கா? சரி, எந்த அன்பு எங்க கிட்ட இருக்கு? மனிதன் செலுத்துகிற அன்பு வேற, மனிதன் செலுத்துகிற அன்பு வேற, ದೇವನ್ ಮನಿದನಿಗೆ ಸೆಲ್ತಿಗಿರ ಅನ್ಬು ಬೇರೆ. ಮನುಷ್ಯನು ಮನುಷ್ಯನಿಗೆ ತೋರಿಸುವಂತ ಪ್ರೀತಿ ಬೇರೆ, ಆದ್ರೆ ದೇವರು ಮನುಷ್ಯನಿಗೆ ತೋರಿಸುವಂತ ಪ್ರೀತಿ ಬೇರೆ. ನಾನು ಹೇಳೋ ಮಾತು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಮನುಷ್ಯನು ಮನುಷ್ಯನಿಗೆ ಅನೇಕ ರೀತಿಯಾದ ಪ್ರೀತಿಯನ್ನ ತೋರಿಸ್ತಾನೆ. ಅದು ಕಾಲಕ್ರಮೇಣದಲ್ಲಿ ಆ ಪ್ರೀತಿ ಬಿದ್ದೋಗುತ್ತೆ. ಪೌಲನು ಬರೆದಂತಹ ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಒಂದು ಮಾತು ಹೇಳಲ್ಪಡ್ತದೆ. ಅದನ್ನು ಅವಲಂಬಿಸಿಕೊಂಡು ಪ್ರಾರಂಭಿಸ್ತೇನೆ. 1 ಕೊರಿಂಥರ್ 13ஆம் அதிகாரம் 8ஆம் வசனம். ಫಸ್ಟ್ ಲೈನ್ ಮಾತ್ರ ವಾಸಿಂಗೆ ಪೋದು. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಅಂತ ಹೇಳಲ್ಪಡ್ತದೆ. ತಮಿಳು ವಾಸಿಗೆ 8ஆம் வசனம். 1 கொரிந்தியர் 13:8. ஒழியாது போதுங்க. தேங்க்யூ. அன்பு ஒரு காலும் ஒழியாது என்று வேத வசனம் சொல்லுகிறது.
ಪ್ರೀತಿ ಎಂದಿಗೂ ಅಂತ ಪದ ಇದೆ ನಿಮ್ಮ ಬೈಬಲ್ ಅಲ್ಲಿ, ಎಂದಿಗೂ ಅಂಡರ್ಲೈನ್ ಹಾಕಲಿ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಯಾಕೆ ಇವತ್ತಿನ ದಿನಗಳಲ್ಲಿ ಪ್ರೀತಿ ಬಿದ್ದೋಗಿದೆ? 10 ವರ್ಷಗಳ ಪ್ರೀತಿ ಸಡನ್ ಆಗಿ ನಿಂತೋಗಿದೆ. ಸ್ನೇಹಿತರ ಜೊತೆಯಲ್ಲಿದ್ದಂತ ಪ್ರೀತಿ ಬಿದ್ದೋಗಿದೆ. ಕುಟುಂಬಗಳ ಮಧ್ಯದಲ್ಲಿ ಪ್ರೀತಿ ಬಿದ್ದೋಗಿದೆ. ಸಂಬಂಧಗಳ ಮಧ್ಯದಲ್ಲಿ ಪ್ರೀತಿ ಬಿದ್ದೋಗಿದೆ. ದೇಶಗಳ ಮಧ್ಯದಲ್ಲಿ ಪ್ರೀತಿ ಬಿದ್ದೋಗಿದೆ. ನೆರೆಯವರ ಜೊತೆಯಲ್ಲಿ ಪ್ರೀತಿ ಬಿದ್ದೋಗಿದೆ ಇಲ್ವಾ? ನಮ್ಮನ್ನ ಪ್ರೀತಿಸುವಂತವರು ನಮ್ಮನ್ನ ಬಿಟ್ಟು ದೂರ ಹೋಗಿದ್ದಾರೆ. ಹಾಗಾದ್ರೆ ಏನಂತ? ಪ್ರೀತಿ ಬಿದ್ದೋಗಿದೆ ಅಂತ ಅರ್ಥ ಅಲ್ವಾ? ನಾನೇನೋ ಪ್ರೀತಿಸ್ತಾ ಇದ್ದೀನಿ ಅವರನ್ನ, ಅವರು ನಮ್ಮನ್ನ ಪ್ರೀತಿಸ್ತಿಲ್ಲ, ಆದ್ರೆ ಅವ್ರ ಪ್ರೀತಿಯಾಗಿ ಬಿದ್ದೋಯ್ತು. ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಿಷಯವನ್ನ ಇವತ್ತು ಸ್ವಲ್ಪ ನೋಡು ವೇದವಾಕ್ಯದಲ್ಲಿ. ಇವತ್ತಿಷ್ಟು ಜನ ನಾವು ಕುಂತಿದ್ದೇವೆ ಇಲ್ಲಿ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ. ವೇದವಾಕ್ಯವು ತಿಳಿಸುವಂತ ಪ್ರೀತಿ ಬಿದ್ದೋಗಿದ್ಯಾ ಇಲ್ವಾ ಅಂತ ಇವತ್ತು ಪರೀಕ್ಷೆ ಮಾಡುವ. ಹೇಗೆ ನಮ್ಮ ಥರ್ಮಾಮೀಟರ್ ಇಟ್ಟು ನಮ್ಮ ದೇಹದ ಉಷ್ಣತೆಯನ್ನ ನಾವು ಚೆಕ್ ಮಾಡ್ತೀವೋ, ಹೇಗೆ ಆ ಒಂದು BP-ಯನ್ನ ಚೆಕ್ ಮಾಡೋದಕ್ಕೆ ಆ ಮಿಷಿನ್ ಅನ್ನ ಇಟ್ಟು ನಾವು BP-ಯನ್ನು ಚೆಕ್ ಮಾಡ್ತೀವೋ, ನಮ್ಮ ಟೆಂಪರೇಚರ್ ಎಷ್ಟಿದೆ ಚೆಕ್ ಮಾಡ್ತೀವೋ, ಈ ರೀತಿಯಲ್ಲಿ ದೇವರ ಪ್ರೀತಿಯನ್ನ ಈಗ ಥರ್ಮಾಮೀಟರ್ ಆಗಿ ನಿಮ್ಮಲ್ಲಿ ನೀವು ಇಟ್ಟು ಬಾಯಲ್ಲಿ ಅದು ಎಷ್ಟರ ಡಿಗ್ರಿಗೆ ಹೋಗ್ತಿದೆ ಅಂತ ನೋಡುವ. ಇವತ್ತು ನಮ್ಮ ಪ್ರೀತಿ ಎಷ್ಟರ ಮಟ್ಟಿಗೆ ಫ್ಲೋ ಆಗಿದೆ ಅಂತ ನೋಡುವ. எங்களுடைய அன்பு எப்படியா இருக்குதுன்னு பாருங்க. ஜுரம் வந்தா தெர்மாமீட்டர் வச்சு ஜுரத்தை கண்டுபிடிக்கலாம். BP இருக்குதா, மிஷின் இருக்கு. இன்னைக்கு அன்போட வேத வசனத்தின் அன்பை மிஷினை வைத்து நம்ம பார்க்கலாமா நம்மளுக்கிட்ட எவ்வளவு அன்பு இருக்குது என்று? ನಿಜವಾಗ್ಲೂ ಪ್ರೀತಿ ಇದೆಯಾ? ಹಾಗಾದ್ರೆ ನಮ್ಮ ಪ್ರೀತಿ ಇರುವುದಾದ್ರೆ ಯಾವ ಕಾರಣಕ್ಕೂ ಬಿದ್ದು ಹೋಗ್ಬಾರ್ದು, ಯಾವ ಸಂದರ್ಭಕ್ಕೂ ಬಿದ್ದು ಹೋಗ್ಬಾರ್ದು, ಯಾವ ಸನ್ನಿವೇಶಕ್ಕೂ ಬಿದ್ದು ಹೋಗ್ಬಾರ್ದು. எங்ககிட்ட அன்பு இருக்குதுன்னா எந்த சூழ்நிலையும், எந்த சந்தர்ப்பத்திலையும், எந்த வாய்ப்புலையும் அது விழுந்து போகக்கூடாது, காணாம போகக்கூடாது. தமிழ்ல சொல்றது அன்பு என்று ஒழுந்து போயிடக்கூடாது, அது என்று தெரியாம போயிடக்கூடாது. அப்படின்னா இருக்கா அந்த அன்பு நம்ம கிட்ட? இன்னைக்கு நம்ம அன்பு செலுத்திக்க ಕ್ರಿಸ್ತನ ಅನ್ಬುಡಿ ಅಡಿಯಾಳು சொல்றாங்க. ಕ್ರೈಸ್ತರು ಅಂದ್ರೆ ಪ್ರೀತಿಯ ಒಂದು ನಿಜ ಗುಣ ಅಂತ ತೋರಿಸ್ತಾರೆ. ಪ್ರೀತಿ ಅಂದ್ರೆ, ಕ್ರೈಸ್ತರು ಅಂದ್ರೆ ಪ್ರೀತಿ ಎಂಬಂತ ಗುರುತು ದೇಶವೇ ಹೇಳ್ತದೆ, ಪ್ರಪಂಚವೇ ಹೇಳುತ್ತೆ. ನಿಜವಾಗ್ಲೂ ಆತರ ಪ್ರೀತಿಸ್ತಿದೀವ ನಮ್ಮ ಪ್ರಿಯ ಸಹೋದರ ಸಹೋದರಿಯರು? ನಾವು ನಿಜವಾಗ್ಲೂ ಆ ಪ್ರೀತಿ ನಮ್ಮಲ್ಲಿ ನೆಲೆಯಾಗಿದೆಯಾ? ಕುಟುಂಬದಲ್ಲಿ ನಮ್ಮ ಪ್ರೀತಿ ನೆಲೆಯಾಗಿದೆಯಾ ಅಂತ ನೋಡ್ಬೇಕಾಗಿದೆ ಮೊದಲಾಗಿ. குடும்பத்துக்குள்ள அன்பு நிலையா இருக்குதா பாருங்க. ಪ್ರೀತಿ ಯಾವತ್ತೂ ಸಹ ಬಿದ್ದು ಹೋಗಬಾರದಕ್ಕೆ ಕುಟುಂಬ ತುಂಬಾ ಮುಖ್ಯವಾಗಿ ಕಾಣಿಸ್ತದೆ. ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂತಹ ಪ್ರೀತಿ ಪರಲೋಕದ ಪ್ರೀತಿಯಾಗಿರ್ಬೇಕು. குடும்பத்துல இருக்கிற கணவன் மனைவியுடைய அன்பு பரலோகத்தின் அன்பா இருக்கணும். ஏன்னா பரலோகத்தின் அன்பு, கிறிஸ்தன்ற மணவாளன் சபை என்ற மனவாட்டியே அன்பு கூறின போல புருஷரே உங்க ஸ்திரீங்களை, உங்க மனைவிகளை அன்பு கூறுங்க பவுல் எபேசு சபையாருக்கு எழுதுறாரு. அதுதான் பரலோகத்தின் அன்பு. உண்மையான அந்த அன்பு நம்மளுக்குள்ள இருக்கிறதா? ನಿಜವಾಗಲೂ ಪರಲೋಕದ ಪ್ರೀತಿ ಇದೆಯಾ? ಕ್ರಿಸ್ತನು ಸಭೆಯನ್ನ ಪ್ರೀತಿಸುವಂತ ಪ್ರಕಾರವೇ ಅಂತ ಮಾತಿದೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ. ಈ ಪ್ರೀತಿ ಕರೆಕ್ಟ್ ಆಗಿದೆಯಾ? ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ಮನುಷ್ಯನು ನಾಟಕೀಯವಾದಂತ ಪ್ರೀತಿ ಮಾಡ್ತಾನೆ, ಮುಖವಾಡದ ಪ್ರೀತಿ ಮಾಡ್ತಾನೆ, ಮೆಚ್ಚಿಸಿಕೊಳ್ಳೋದಕ್ಕೆ ಪ್ರೀತಿ ಮಾಡ್ತಾನೆ, ಆದಾಯಕ್ಕೋಸ್ಕರ ಪ್ರೀತಿ ಮಾಡ್ತಾನೆ, ಅವರು ನಮ್ಮ ಜೊತೆಯಲ್ಲಿ ಲಾಭಕ್ಕೋಸ್ಕರ ಪ್ರೀತಿ ಮಾಡ್ತಾನೆ. ಇದು ಮನುಷ್ಯನ ಪ್ರೀತಿ. ಆದ್ರೆ ದೇವರ ಪ್ರೀತಿ ನಷ್ಟವನ್ನ ಪ್ರೀತಿಸ್ತದೆ. ಲಾಸ್ ಇಸ್ ದ ಗಾಡ್ಸ್ ಲವ್. ಯಾವುದು ನಷ್ಟವೋ ಅದೇ ದೇವರ ಪ್ರೀತಿ, ಯಾವುದು ವೇದನೆಯೋ ಅದೇ ದೇವರ ಪ್ರೀತಿ, ಯಾವುದು ಸಂಕಟವೋ ಅದೇ ದೇವರ ಪ್ರೀತಿ. ಈ ಪ್ರೀತಿ ನಿಜವಾಗ್ಲೂ ನಮ್ಮಲ್ಲಿರ್ಬೇಕು. ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂತಹ ಈ ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಪರಿಗಣಿಸಬೇಕೆಂದು ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ. ಹಾಗಾದ್ರೆ ದಾಂಪತ್ಯ ಎಂಬಂತ ಪ್ರೀತಿ ಇದೆಯಲ್ಲ, ಈ ಪ್ರೀತಿ ಸಭೆಗೂ ಕ್ರಿಸ್ತನಿಗಿರುವಂತ ಸಂಬಂಧದ ಪ್ರೀತಿ. ಅಷ್ಟರ ಮಟ್ಟಿಗೆ ನನ್ನ ಗಂಡನನ್ನ, ನನ್ನ ಹೆಂಡತಿಯನ್ನ ಪ್ರೀತಿಸ್ತಿದ್ದೀರಾ? ನೀವು ನೀವೇ ಯೋಚನೆ ಮಾಡಿ ಹೇಳಿ. ನಾನು ಅಷ್ಟರ ಮಟ್ಟಿಗೆ
ನಾನು ದೇವರ ಮಗನಾಗಿ ಮಗಳಾಗಿ ನನ್ನ ಪ್ರೀತಿಯನ್ನ ಒಂದು ಟಾರ್ಗೆಟ್ ಇಟ್ಕೊಳ್ಳದೆ ಟಾರ್ಗೆಟ್ ಮೀರಿ ಪ್ರೀತಿಸ್ತಿದ್ದೆ ಅಂತ ನೋಡ್ಬೇಕಾಗಿದೆ. ಆ ರೀತಿಯಲ್ಲಿ ನೋಡುವಾಗ ನಮ್ಮ ಪ್ರೀತಿಗೆ ಸತ್ಯ ಸ್ವರೂಪಗಳು ಗೊತ್ತಾಗುತ್ತೆ. ಪ್ರೀತಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದಾದ್ರೆ, அன்பு எப்படி இருக்கணும் தெரியுங்களா? 1 யோவான் 4 1 யோவாನ 4ನೇ ಅಧ್ಯಾಯ 16ನೇ ವಾಕ್ಯ. 1 யோவான் 1 John 4:16. ದೇವರು ನಮ್ಮಲ್ಲಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಎಂದು ನಂಬುತ್ತೇವೆ. ಹೇಳಿ ಓದಿ ಬ್ರದರ್. ದೇವರು ನಮ್ಮಲ್ಲಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬುತ್ತೇವೆ. ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನ ಏನ್ ಮಾಡಿದ್ದೇವೆ ಅಂತ ಹೇಳ್ತಾನೆ ಯೋಹಾನ. ತಮಿಳ್ ವಾಸಿ. இதுதான் அன்பு. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನ ನಾವು ತಿಳಿದುಕೊಂಡಿದ್ದೇವಾ? ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯನ್ನ ನಾವು ತಿಳ್ಕೊಂಡಿದ್ದೇವಾ? ಇದು ತಿಳ್ಕೊಳ್ಳಿಲ್ಲ ಅಂದ್ರೆ, ನಾನು ನಿಮಗೆ ತೋರಿಸುವಂತ ಪ್ರೀತಿ, ನಾನು ನನ್ನ ಮಡತಿಗೆ ತೋರಿಸುವಂತ ಪ್ರೀತಿ, ನಾನು ನನ್ನ ಮಕ್ಕಳಿಗೆ ತೋರಿಸುವಂತ ಪ್ರೀತಿ, ನಾನು ನನ್ನ ಗೆಳೆಯನಿಗೆ ತೋರಿಸುವಂತ ಪ್ರೀತಿ, ನಾನು ನನ್ನ ನೆರೆಯವನಿಗೆ ತೋರಿಸುವಂತ ಪ್ರೀತಿ ಎಲ್ಲ ಬಿದ್ದೋಗುತ್ತೆ ಒಂದ್ ದಿವಸ. ಯಾಕಂದ್ರೆ ಯೋಹಾನ್ ಹೇಳ್ತಾನೆ, ದೇವರು ನಮ್ಮಲ್ಲಿಟ್ಟಿರೋ ಪ್ರೀತಿಯನ್ನ ನಾವು ತಿಳ್ಕೊಂಡಿದ್ದೇವಾ? ದೇವರು ನಮ್ಮನ್ನ எங்க மேல வைத்திருக்கிற அன்பை நம்ம தெரிஞ்சுக்கணும். ಇಲ್ಲ ಅಂದ್ರೆ ಖಂಡಿತ ಸುಳ್ಳು. ಇಲ್ಲ ಅಂದ್ರೆ ನಾನು ಇಲ್ಲಿಯವರೆಗೂ ಸಹ ಹಾಗೆ ಇರ್ತೀನಿ. ಎಲ್ಲಿವರೆಗೂ ಇರ್ತೀನಿ ಗೊತ್ತಾ? ನಾನು ನ್ಯಾಯ ತೀರ್ಪವರೆಗೂ ಮಾತ್ರ ಹಂಗಿರಕ್ ಸಾಧ್ಯ. ಆಫ್ಟರ್ ದಿ ಜಡ್ಜ್ಮೆಂಟ್ ನಾವು ಯಾವ ಕಾರಣಕ್ಕೂ ನಿತ್ಯ ಜೀವಕ್ಕೆ ಹೋಗಕ್ ಸಾಧ್ಯ ಇಲ್ಲ. ನ್ಯಾಯ ತೀರ್ಪಿನ ನಂತರ ನಾವು ಯಾವ ಕಾರಣಕ್ಕೂ ನಿತ್ಯ ಜೀವನ ಪಡೆದುಕೊಳ್ಳಕ್ ಸಾಧ್ಯ ಇಲ್ಲ. ಇದು ಪ್ರೀತಿಯ ನಿಜ ಸಂಕೇತ. ಅದನ್ನೇ ಪ್ರಕಟಣೆ ಹೇಳ್ತಾರೆ. ಪ್ರಕಟಣೆಯಲ್ಲಿ ಎಫೆಸ ಸಭೆಯವರಿಗೆ ಏನಂತಾನೆ, வாசிச்சீங்க நீங்க 2வது அதிகாரம் 4வது வசனம். அதை என்ன சொல்றாரு? ಏನಂತ ಹೇಳ್ತಾನೆ ಆ ಪ್ರೀತಿನ ಯೋಹಾನ? ತಪ್ಪು ಹೊರಿಸ್ತಾ ಇದ್ದೀನಿ ಅಂತ. ತಪ್ಪು ಹೊರಿಸುವವನಿಗೆ ನಿತ್ಯ ಜೀವ ಇದೆಯಾ? ತಪ್ಪು ಮಾಡುವವನಿಗೆ ನಿತ್ಯ ಜೀವ ಇದೆಯಾ? ತಪ್ಪು ಮಾಡುವವನಿಗೆ ದೇವರ ಸಮ್ಮುಖದಲ್ಲಿ ಸನ್ನಿಧಾನದಲ್ಲಿ ಪ್ರವೇಶ ಇದೆಯಾ? ತಪ್ಪು ಮಾಡಿದವನಿಗೆ ದೇವರ ನಿತ್ಯವಾದಂತ ಆ ಪರಲೋಕ ರಾಜ್ಯದಲ್ಲಿ ಬಾಧ್ಯಸ್ಥನಾಗಕ್ ಸಾಧ್ಯನಾ? ಇಲ್ಲ. என்கிட்ட குறை இருந்துச்சுன்னா நித்திய ஜீவனை பெற்றுக்கொள்ள முடியுமா பிரதர்? அன்புன்றது குறையா இருக்குது என்று எபேசு சபையாருக்கு சொல்றாரு யோகான் மூலியமா இயேசு கிறிஸ்து பேசுறாரு அந்த வெளிப்படத்துல. இப்போ என்கிட்ட உண்மையான அன்பு என்கிட்ட இல்லை என்றால், அது தேவனுடைய அன்பு நான் தெரிஞ்சுக்கொள்ளேன்னா என்கிட்ட அன்பு இல்லைன்னு அர்த்தம். என்கிட்ட அன்பு இல்லாதனால நான் என்ன பண்றேன், நான் சில பேர் அன்பு கூற மாட்டேன், சில சந்தர்ப்பத்துக்கு நான் அன்பு செலுத்த மாட்டேன், சில ಸಂದರ್ಭದಲ್ಲಿ ನಾವು ಪ್ರೀತಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯೋಹಾನ್ ಹೇಳ್ತಾನೆ, ದೇವರು ನಮ್ಮಲ್ಲಿಟ್ಟಿರೋ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅಂತ. ಯಾರೆಲ್ಲ ದೇವರ ಪ್ರೀತಿಯನ್ನ ತಿಳ್ಕೊಂಡಿದ್ದೀರಿ? ದೇವರ ಪ್ರೀತಿಯನ್ನ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ದೇವರ ಪ್ರೀತಿಯನ್ನ ತಿಳ್ಕೊಳ್ಬೇಕಂದ್ರೆ ದೇವರ ವಾಕ್ಯವನ್ನ, ಉಪದೇಶವನ್ನ, ದೇವರ ಸನ್ನಿಧಾನದಲ್ಲಿ ಬರ್ಬೇಕು. ನಂತರ ಹೇಳ್ತಾನೆ, ನಮ್ಮಲ್ಲಿರೋ ದೇವರ ಪ್ರೀತಿಯನ್ನು ತಿಳಿದುಕೊಂಡಿದ್ದೇವೆ, ಅದನ್ನು ಏನ್ ಮಾಡ್ತೇವೆ ಅಂತೆ, ಅದನ್ನ ನಂಬಿದ್ದೇವು ಅಂತ ಹೇಳ್ತೇವೆ. தேவருடைய அன்பை தெரிந்து கொண்டிருக்கோம், அதை நம்ம விசுவாசிக்கிறோம் சொல்றாரு யோகான். உண்மையா விசுவாசிக்கிறீங்களா? நம்ம விசுவாசமா இருக்கிறோமா? அப்படின்னா உண்மையான அன்பு, என்னுடைய அன்பு எந்த காரணத்துக்கும் விழுந்து போகக்கூடாது. நீங்க 10 வருஷமா அன்பு கூறுங்க ஒருத்தரை, அவங்க உங்களை அன்பு கூறுறாங்களா, அது தேவையில்லாத விஷயம். ஆனா உங்களுடைய அன்பு எந்த காரணத்துக்கும் விழுந்து போகக்கூடாது, காணாம போகக்கூடாது. ನೀವು 10 ವರ್ಷ ಅಲ್ಲ 20 ವರ್ಷ ಜೀವನ ಪೂರ್ತಿ ಒಬ್ಬರನ್ನ ಪ್ರೀತಿಸ್ತಾನೆ ಇರಿ. ಆ ಪ್ರೀತಿಯು ಯಾವ ಕಾರಣಕ್ಕೂ ಬಿದ್ದು ಹೋಗದೆ ನೋಡ್ಕೋಬೇಕು. ಇದೇ ದೇವರಿಂದ ಕಲ್ತುಕೊಂಡಂತ ಪ್ರೀತಿ, ಆ ಪ್ರೀತಿನ ನಂಬಿರುವಂತ ಪ್ರೀತಿ. ಇಲ್ಲ ಅಂದ್ರೆ ನನ್ನಲ್ಲಿ ನಿಜವಾಗ್ಲೂ ದೇವರ ಪ್ರೀತಿ ಇಲ್ಲ ಪ್ರಿಯ. ಪೌಲನು ರೋಮ ಸಭೆಯವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಏನಂತ ನೋಡಿ, ರೋಮದವರಿಗೆ ಬರೆದಂತ ಪತ್ರಿಕೆ ರೋಮರ 5ನೇ ಅಧಿಕಾರ 5ನೇ ವಚನ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯನ್ನು ಹೃದಯದಲ್ಲಿ ಗಾಢವಾಗಿ ಸುರಿದಿಲ್ಲ. ಏನ್ ಸುರಿದಿದೆ? ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸಲ್ಲ. 2ನೇ ಮಾತು, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ
ದೇವರ ಪ್ರೀತಿಯ ರಸವು ನಮ್ಮ ಹೃದಯದಲ್ಲಿ ಏನಾಗಿದೆ, ಧಾರಾಳವಾಗಿ ಸುರಿದಿದೆಯಲ್ಲ ಅಂತ ಹೇಳಿ. ನಿಮ್ಗೆ ಅರ್ಥ ಆಗ್ತಿದೆಯಾ ವಾಕ್ಯ? ಪವಿತ್ರಾತ್ಮನ ಮೂಲಕ ನಮ್ಗೆ ಏನು ಸುರಿಯಲ್ಪಟ್ಟಿದೆ? ದೇವರ ಪ್ರೀತಿ ಎಂಬ ಅಭಿಷೇಕವನ್ನ ಕೊಡಲ್ಪಟ್ಟಿದೆ ಅಂತ ಅರ್ಥ. ಸುರಿಯಲ್ಪಟ್ಟಿದೆ ಅಂದ್ರೆ ಅರ್ಥ ಏನಂದ್ರೆ ಅಭಿಷೇಕಿಸ ಮಾಡಲ್ಪಟ್ಟಿದೆ ಅಂತ ಅರ್ಥ. ಕೀರ್ತನೆಗಾರ ಹೇಳ್ತಾನೆ, ಆರೋನನ ಮೇಲೆ ಸುರಿದಂತ ಎಣ್ಣೆಯು ಅದು ಅಭಿಷೇಕಿಸಲ್ಪಟ್ಟಿದೆ ಅಂತ ಹೇಳ್ತಾನೆ. ಆ ಹಳೆ ಒಡಂಬಡಿಕೆಯ ಭಾಗದಲ್ಲಿ ಅವರು ಎಣ್ಣೆಯನ್ನ ತಲೆಯ ಮೇಲೆ ಸುರಿದಾಗ ಅವ್ರನ್ನ ರಾಜರಾಗಿ ಮತ್ತು ಯಾಜಕರಾಗಿ ಅಭಿಷೇಕ ಮಾಡ್ತಿದ್ರು ಹಳೆ ಒಡಂಬಡಿಕೆ. ಅದನ್ನ ಅದು ಎಣ್ಣೆಯನ್ನ ಪ್ರವಾದಿಗಳು ತಂದು ತಲೆಯ ಮೇಲೆ ಸುರಿಬೇಕಾಯ್ತು. ಅನ್ನಕ್ಕೆ அந்த காலகட்டத்துல தீர்க்கதரிசிங்க ஒரு அரசனை நியமிக்கணும், அந்த அரசனா நியமிக்கணும்னா இல்ல ஒரு ஆசாரியனை நியமிக்கணும்னா என்ன பண்ணுவாங்க, அபிஷேகம் பண்ணுவாங்க. அதுக்கு என்ன பண்ணுவாங்கன்னா ஒலிவ ஆயில் எடுத்துன்னு ತಲೆ ಮೇಲೆ அப்படியே ಕೊಟ್ಟುவாங்க. ಇದು ಅಭಿಷೇಕ. ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತ ನಮಗೆ ಪವಿತ್ರಾತ್ಮನ ಮೂಲಕ ಒಂದು ಸುರಿಯಲ್ಪಟ್ಟಂತ ಅಭಿಷೇಕ ಏನಂತ ಹೇಳ್ತದೆ, ಏನನ್ನ ಸುರಿಯಲ್ಪಟ್ಟಿದೆ ಅಂತ ಹೇಳ್ತದೆ ವೇದವಾಕ್ಯ? ಪ್ರೀತಿ ಎಂಬಂತ ರಸವನ್ನ ಸುರಿಯಲ್ಪಟ್ಟಿದೆ ಅಂತ ಹೇಳ್ತದೆ. ಆ ಪ್ರೀತಿ ಎಂಬ ರಸವು ಯಾರ್ದಾಗಿದೆ? ಯಾರ್ದಾಗಿದೆ? ದೇವರ ಪ್ರೀತಿಯಾಗಿದೆ. ನಿಜವಾಗಲೂ ದೇವರ ಪ್ರೀತಿ ಎಂಬ ರಸವು ನನ್ನಲ್ಲಿ ಸುರಿಯಲ್ಪಟ್ಟಿದ್ರೆ, ನನ್ನ ಹೃದಯದಲ್ಲಿ ಸುರಿಯಲ್ಪಟ್ಟಿದ್ರೆ, ನನ್ನ ಪ್ರೀತಿ ಯಾವ ಕಾರಣಕ್ಕೂ ಬಿದ್ದು ಹೋಗೋದಿಲ್ಲ. ಅದನ್ನೇ ಪೌಲನ್ ಹೇಳ್ತಾನೆ ಕೊರಿಂಥ ಸಭೆಯವರಿಗೆ, ಪ್ರೀತಿ ಎಂದಿಗೂ ಬಿದ್ದು ಹೋಗೋದಿಲ್ಲ. தேவனுடைய அன்பு என்னுள்ள இல்லைன்னா எனக்குள்ள இருக்குதுன்னா என்றுக்கும் என்னுடைய அன்பு விழுந்து போகாது. ಆ ರೀತಿಯಲ್ಲಿ ನಾವು ನೋಡ್ಬೇಕಾಗಿದೆ ಪ್ರಿಯರೇ. ಪ್ರೀತಿ ತುಂಬಾ ಪ್ರಾಮುಖ್ಯವಾಗಿದೆ. ಅದರ ಅರ್ಥವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದರ ಮೌಲ್ಯತೆಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಏನು ಪ್ರೀತಿ ಅಂದ ತಕ್ಷಣ ಈ ಲೋಕದಲ್ಲಿ ತೋರಿಸುವಂತ ಮನುಷ್ಯರ ಭಾವನೆಗಳಲ್ಲ ಪ್ರೀತಿ. ಇವತ್ತಿಗೆ ಭೂಮಿಯಲ್ಲಿ ಅನೇಕ ಆಶ್ರಯ ಹೇಳಿದೆ ನಾನು, ಪ್ರೀತಿಯ ಸಂಕೇತಗಳು ಅದಾಗಿದೆ ಅಂತ. ಅದಲ್ಲ ಪ್ರೀತಿ, ಅದು ಮನುಷ್ಯನ ಪ್ರೀತಿ. ಮನುಷ್ಯನಿಗೆ ತೋರಿಸುವಂತ ಪ್ರೀತಿ ಬಿತ್ತೋಗುತ್ತೆ. ಪ್ರಾರಂಭದಲ್ಲಿ ಹೇಳಿದೆ, ಸ್ವಲ್ಪ ಕಾಲ ಪ್ರಮಾಣ ಅವನ ಪ್ರೀತಿಯಲ್ಲಿ ಇರ್ತಾನೆ, ನಂತರ ಅವನ ಪ್ರೀತಿ ಬಿಟ್ಟು ಹೋಗ್ತಾನೆ. ಆ ಫ್ರೆಂಡ್ಸ್ ಬೇಡ, ಆ ಒಂದು ಸಂಗಾತಿ ಬೇಡ, ಆ ಒಂದು ರಿಲೇಷನ್ ಬೇಡ ಅಂತ ಹೊಂಟೋಗ್ತಾನೆ. ಅವನು ಮನುಷ್ಯನ ಪ್ರೀತಿ, ಅದು ಪ್ರೀತಿ ಅಲ್ಲ. ಪ್ರೀತಿಯ ಪದವನ್ನೇ ಉಪಯೋಗಿಸಬಾರ್ದು ಅವರಿಗೆ. ಆದ್ರೆ ನಿಜವಾಗಲೂ ದೇವರ ಪ್ರೀತಿ ಎಂಬಂತ ರಸ ಇದೆಯಲ್ಲ, ಅದು ನಮ್ಮ ಹೃದಯದಲ್ಲಿ ಯಾವತ್ತೂ ಧಾರಾಳವಾಗಿ ಸುರಿದಿರಬೇಕು. ಅದು ಸುರಿದಿರಬೇಕು ಅಂದ್ರೆ ನಾನು ಪವಿತ್ರಾತ್ಮನಿಂದ ನಾನು ಪವಿತ್ರಾತ್ಮ ದಾನವನ್ನ ಹೊಂದಿರಬೇಕು. ಪವಿತ್ರಾತ್ಮನು ನನ್ನಲ್ಲಿರಬೇಕು. ಪವಿತ್ರಾತ್ಮನು ನನ್ನಲ್ಲಿದ್ರೆ ಮಾತ್ರಕ್ಕೆ ಆ ದೇವರ ಪ್ರೀತಿಯ ರಸವು ನಮ್ಮಲ್ಲಿ ಸುರಿಯಕ್ಕೆ ಸಾಧ್ಯ. ನಮ್ಮಲ್ಲಿ ಪವಿತ್ರಾತ್ಮನ ಇಲ್ಲ ಅಂದ್ರೆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಯಾಕೆ ಅವ್ರನ್ನ ಪ್ರೀತಿಸ್ತಿಲ್ಲ ಅಂತ ಗೊತ್ತಾ ನಿಮಗೆ? ನಾನು ಉದಾಹರಣೆಗೆ ಹೇಳೋದಾದ್ರೆ, ಯಾಕೆ ನಾನು ಅವ್ರನ್ನ ಪ್ರೀತಿಸ್ತಿಲ್ಲ? ನನ್ನಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ದೇವರ ಪ್ರೀತಿ ಇಲ್ಲ ಅಂದ್ರೆ ಯಾರಿಲ್ಲ ಅಂತ ಅರ್ಥ. ನಮ್ಮಲ್ಲಿ ಪವಿತ್ರಾತ್ಮನ ಇಲ್ಲ ಅಂತ ಅರ್ಥ. ಪವಿತ್ರಾತ್ಮನು ನನ್ನಲ್ಲಿ ಇರುವುದಾದ್ರೆ, ಆತನನ್ನ ನಾನು ನಂದಿಸದೆ ಆತ ನನ್ನಲ್ಲಿ ಇರುವುದಾದ್ರೆ ನಿಜವಾಗ್ಲೂ ನಾನು ಪ್ರೀತಿಸ್ತೀನಿ ಪ್ರಿಯರೇ. ಅದು ಏನಾದ್ರೂ ಆಗಿರ್ಲಿ. ನಾನು ಪ್ರಾರಂಭದಂದೆ ದೇವರ ಪ್ರೀತಿ ನಷ್ಟಗೊಳ್ಳುವಂಥದ್ದು, ಲಾಭ ಅಲ್ಲ. ಮನುಷ್ಯನ ಪ್ರೀತಿ ಲಾಭ. ನಿಮ್ಮಿಂದ ಒಂದು ಲಾಭ ಬರ್ತದ, ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ಪ್ರೀತಿಸೋ ರೀತಿಯಲ್ಲಿ ನಟನೆ ಮಾಡ್ತೀನಿ, ಪ್ರೀತಿಸೋ ರೀತಿಯಲ್ಲಿ ಮುಖವಾಡ ಹಾಕೊಂಡು ಬರ್ತೀನಿ ನಿಮ್ಮ ಮುಂದೆ. ಆದ್ರೆ ದೇವರ ಪ್ರೀತಿ ನಷ್ಟಪೂರ್ವಕವಾದದ್ದು, ಎದುರು ನೋಡುವಂಥದ್ದಿಲ್ಲ. ಆ ಪ್ರೀತಿಯ ಸಂಕೇತವನ್ನ ನಾನು ತೋರಿಸ್ಬೇಕು. ಯಾವ ರೀತಿ ನಾನು ಪ್ರೀತಿಸ್ತಾ ಇದ್ದೀನಿ ಅವರನ್ನ, ಯಾವ ರೀತಿ ನಾನು ಪ್ರೀತಿಯಲ್ಲಿ ನೆಲೆಯಾಗಿ ನಿಂತಿದ್ದೀನಿ ಅಂತ ತೋರಿಸ್ಬೇಕು. ಮಾತಿನಲ್ಲಿ, ಕವನಗಳಲ್ಲಿ, ಗಾದೆಗಳಲ್ಲಿ, ಪದಗಳಲ್ಲಿ, ಬರವಣಿಗೆಗಳಲ್ಲಿ, ಈಗಿರುವಂತ ಟೆಕ್ನಾಲಜಿ ಪ್ರಕಾರ ವಾಟ್ಸಪ್ಗಳಲ್ಲಿ, ಆದ್ರಲ್ಲ ಇವೆಲ್ಲ ಪ್ರೀತಿ ಅಲ್ಲ. ಅದು ವರ್ಣನೆಯ ಮಾತುಗಳು, ಇನ್ನೊಬ್ರು ಪ್ರೀತಿಯದು ಕಳಿಸಿದ್ರೆ ಆ ಪ್ರೀತಿನ ಫಾರ್ವರ್ಡ್ ಮಾಡಿ ಕಳಿಸೋದಲ್ಲ. ದೇವರ ಪ್ರೀತಿನೇ ಬೇರೆ, ದೇವರ ಪ್ರೀತಿಯ ರಸವೇ ಬೇರೆ. ಅದನ್ನ ಸಕ್ ಮಾಡ್ಬೇಕು, ಅದನ್ನ ಎಳಿಬೇಕು ನಾವು, ಅದನ್ನ ನನ್ನ ಹೃದಯದಲ್ಲಿ ಇಡಬೇಕು. ಆ ಪ್ರೀತಿನೇ ಎಫೆಸಸ್ ಸಭೆಯವ್ರಿಗೆ ಇಲ್ಲ ಅಂತ ಪ್ರಕಟಣೆಯಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ. ಇವತ್ತು ನಮ್ಮ ಪರ್ಸನಾಲಿಟಿ ಸಭೆಯವ್ರಿಗೆ ಇದೆಯಾ ಪ್ರೀತಿ? ಇವತ್ತು ನಮ್ಮ ಕುಟುಂಬದಲ್ಲಿ ಸರಿಯಾಗಿ ನಾನು ಪ್ರೀತಿಸ್ತಿದ್ದೀನ? ನನಗೆ ಕೊಟ್ಟಂತ ಸ್ಥಾನಮಾನಗಳಿಗೆ ಪ್ರೀತಿ ಇದೆ ಪ್ರಿಯರೇ. ನಿಮ್ಗೆ ಗೊತ್ತಾ, ನನಗೆ ಕೊಟ್ಟಂತ ಸ್ಥಾನಮಾನದಲ್ಲಿ ನನಗೆ ಪ್ರೀತಿ ಇದೆ. இந்த உலகத்துல என்ன கொடுத்திருக்கிற என்ன ஸ்டேட்டஸ் கொடுத்திருக்கிறாரோ அந்த ஸ்டேட்டஸ்ல அன்பு நம்ம கூர்ணே தீரும். ஒரு தகப்பனா இருந்தா தகப்பனுடைய ஸ்தானத்தை எந்த காரணத்துக்கும் அந்த தகப்பனுடைய அன்பு எழுந்து போகக்கூடாது. ஒரு தாயா இருந்தால் தாயுடைய அன்பு எந்த காரணத்துக்கும் எழுந்து போகக்கூடாது. ஒரு குடும்பமா இருந்தால் குடும்பத்தின் அன்பு எழுந்து போயிடக்கூடாது.
ஒரு நல்ல சிநேகிதனா இருந்தா சிநேகிதருடைய அன்பு இழந்து போயிடக்கூடாது. சபையார் இருந்தா சபையார் கூட நம்ம நல்ல அன்போடு இருக்கணும். தேவன் நம்மளுக்கு ஒரு சபை கொடுத்திருக்கிறான். அந்த சபை என்று வரைக்கும் இருக்குதுன்னா இயேசு கிறிஸ்து 2வது வரைக்கும் இருக்கு சபை இருக்கு. நம்ம சபைக்குள்ள ஒருத்தருக்கு ஒருத்தர் நம்ம அன்பு கூறியே தீரணும். எந்த அன்பு? மனிதனுடைய அன்பு அல்ல, தேவனுடைய அன்பு, கிறிஸ்துடைய அன்பு நம்மளுக்குள்ள இருக்கணும். மனிதனுடைய அன்பு உங்க கூட கொஞ்ச நாள் பேசுவேன், கொஞ்ச நாள் அவங்கள விட்டுட்டு அவங்க கூட பேசுவேன், இது மனிதனுடைய அன்பு. ஆனா கிறிஸ்துடைய அன்பு, தேவனுடைய அன்பு எனக்குள்ள இருந்தால் எல்லாரையும் ஒரೇ மாதிரி ಅನ್ಬು ಕೂರ್ವೇನ್. ಇದು ಅನುಭವ ನಮ್ಮಕ್ಕುள்ள ವೇನ್ ಮಾರ್ಕೆಟ್. ಈ ಪ್ರೀತಿ ನಮಗೆ ಬೇಕಾಗಿರೋದು. ನನ್ನ ಸ್ಥಾನಮಾನದಲ್ಲಿ ನನ್ನ ಪ್ರೀತಿ ನೆಲೆಯಾಗಿ ನಿಂತಿದ್ಯಾ ಅಂತ ಯೋಚನೆ ಮಾಡಿ. ನಿಮ್ಗೆ ಏನೇ ಸ್ಥಾನ ಕೊಟ್ಟಿದ್ದಾನೆ ದೇವರು ಇವತ್ತು? ತಂದೆ ಸ್ಥಾನ ಕೊಟ್ಟಿದ್ದಾನ? ನಿಮ್ಮ ಪ್ರೀತಿನ ಚೆಕ್ ಮಾಡಿ. ಅದು ಹೇಳಿದೆ, ಮೊದಲೇ ಹೇಳಿದೆ, ಥರ್ಮಾಮೀಟರ್ ಇಟ್ಟು ಚೆಕ್ ಮಾಡಿ. ತಂದೆಯಾಗಿ ನನ್ನ ಮಕ್ಕಳಿಗೆ ಸರಿಯಾದ ಪ್ರೀತಿಯನ್ನು ಹಂಚ್ತಾ ಇದ್ದೀನಾ? ತಾಯಿಯಾಗಿ ತನ್ನ ಮಕ್ಕಳಿಗೆ ಸರಿಯಾದ ಪ್ರೀತಿಯನ್ನು ಹಂಚ್ತಾ ಇದ್ದೀರಾ? ಗಂಡನಾಗಿ ಹೆಂಡತಿಯಾಗಿ ಈ ರೀತಿಯಲ್ಲಿ ಒಂದೊಂದು ಭಾಗವಾಗಿ ನಿಮ್ಮ ಪ್ರೀತಿ ಕರೆಕ್ಟ್ ಆಗಿದೆಯಾ? ಎಲ್ಲಾದ್ರೂ ಒಂದು ಕಡೆ ನೀವು ಮೈನಸ್ ಆದ್ರೆ, ಎಲ್ಲಾದ್ರೂ ಒಂದು ಕಡೆ ನಿಮಗೆ ವ್ಯತ್ಯಾಸಗಳು ಕಂಡ್ರೆ ಖಂಡಿತವಾಗಿಯೂ ದೇವರ ಪ್ರೀತಿಯ ರಸವು ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಪ್ರೀತಿ ಇರಬೇಕು ಪ್ರಿಯರೇ, ಖಂಡಿತವಾಗಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲ ಅಂದ್ರೆ ದೇವರ ದೃಷ್ಟಿಯಲ್ಲಿ ಏನದು ತಪ್ಪು. ಯಾರು ಹೇಳಿದದು ತಪ್ಪು? கொரேன்னு சொல்லணுங்க யாருங்க? தேவனுடைய வார்த்தை தானே கொரேன்னு சொல்லிச்சு. எஃபேசர்ல இருந்த அந்த அன்பு இப்ப இல்லாதது குறையா இருக்குதுன்னு தான் சொன்னாங்க. குறை என்றது பாவமான காரியம், தப்பான காரியம். குறை இருந்தால் நித்திய ஜீவனுக்கு போக முடியாது. இன்னைக்கு அன்பு செலுத்த வேண்டும். எந்த காரணத்துக்கும் அன்பினாலே எதிர்பார்க்க வேண்டியது எதுவும் இல்லைங்க. 1 யோவான் 4:18 வசனத்துல என்ன சொல்ற பாருங்க. 1 யோவாನ 4ನೇ ಅಧ್ಯಾಯ 18ನೇ ವಾಕ್ಯ. ಈ ಯೋಹಾನನ 4ನೇ ಅಧ್ಯಾಯದಲ್ಲಿ ಪ್ರೀತಿಯ ಬಗ್ಗೆ ಅನೇಕ ವಿಷಯಗಳನ್ನ ಹೇಳ್ಕೊಂಡ್ ಬರುವಾಗ ಇಲ್ಲಿ ಒಂದು ಸಾರಾಂಶ, ಮುಖ್ಯವಾದ ಅಂಶ ಹೇಳ್ತಾನೆ. ಪ್ರೀತಿ ಏನಂತೆ? ಹೆದರಿಕೆ ಇಲ್ಲ ಅಂತ ಹೇಳ್ತಾನೆ. ಪ್ರೀತಿ ಹೆದರಿಕೆ ಇಲ್ಲ. ಯಾವ ಹೆದರಿಕೆ? ನೀವು ಯಾವ್ದನ್ನ ಎದುರ್ತೀರಾ ಹೆದರಿಕೆ ಇಲ್ಲ. ಪ್ರೀತಿ ಇದ್ರೆ, ದೇವರ ಪ್ರೀತಿ ನಿಮ್ಮಲ್ಲಿದ್ರೆ, ಆ ಯಾವ ವಿಷಯದಲ್ಲಿ ಬೇಕಾದ್ರೆ ನೀವು ಧೈರ್ಯವಾಗಿ ಮುಂದೆ ಹೋಗ್ಬೋದು. ಧೈರ್ಯವಾಗಿ ಹೋಗ್ಬೋದು ಮುಂದೆ. ನೀವೊಬ್ಬರನ್ನ ಪ್ರೀತಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ನೀವು ಎದುರು ನಿಂತು ಅವ್ರ ಜೊತೆಲಿ ಮಾತಾಡ್ತೀರಿ, ನೀವು ಅವ್ರನ್ನ ಪ್ರವೇಶ ಮಾಡ್ತೀರಿ ಅವ್ರ ಜೊತೆಯಲ್ಲಿ. ಹೆದರಿಕೆನೇ ಇಲ್ಲ. ನನಗೆ ಯಾಕೆ ಹೆದರಿಕೆ ಇದೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರ ಒಂದ್ಸರಿ. ಯಾರ ಸ್ವಲ್ಪ ಜನಕ್ಕೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಬೇಕು ಅಂದ್ರೆ ಹೆದರ್ತಾರೆ, ಭಯ. ಕೋರ್ಟ್ ಒಳಗಡೆ ಹೋಗ್ಬೇಕು ಅಂದ್ರೆ ಹೆದರ್. ಏನು ತಪ್ಪು ಮಾಡಿರೋದಿಲ್ಲ, ಅದು ನೋಡಿದ್ರೆ, ಬಿಲ್ಡಿಂಗ್ ನೋಡಿದ್ರೇನೆ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ ಅಂದ್ರೆ ಅದು ದಂಡನೆ ಸೂಚಿಸುವಂತ ಸ್ಥಳವಾಗಿರ್ತದೆ. ತಪ್ಪೇ ಮಾಡಿಲ್ಲ ಅಂದ್ರೆ ಸ್ವಲ್ಪ ಏನೋ ನೆರವೇರಿಸಿ ಆಗುತ್ತೆ. ಒಬ್ರು ಹೇಳ್ತಾರೆ, ನಾನ್ ತಪ್ಪೇ ಮಾಡಿಲ್ಲ, ನಾನ್ ಯಾಕೆ ಹೆದರ್ಬೇಕು ಅಂತ ಹೇಳ್ತಾರೆ. ಅದೇ ತರ ಕ್ರಿಸ್ತಲ್ಲಿ ಪ್ರೀತಿ ನನ್ನಲ್ಲಿದ್ರೆ ನಮಗೆ ಹೆದರಿಕೆನೇ ಬರಬಾರ್ದು. ಅದು ಮರಣದ ಹೆದರಿಕೆ ಇರ್ಬೋದು, ಅನಾರೋಗ್ಯದ ಹೆದರಿಕೆ, ಇದು ಒಂದು ಭಾಗದಲ್ಲಿ. ಆದ್ರೆ ನನಗೆ ನಿಜವಾಗಲೂ ನಾನು ಒಬ್ಬರನ್ನ ಪ್ರೀತಿಸ್ತೀನಿ ಅಂದ್ರೆ ಆ ಪ್ರೀತಿಯಿಂದ ನಾನು ಯಾವ ಕಾರಣಕ್ಕೂ ನಾನು ಹೆದರಿಕೆ ನಮ್ಗೆ ಬೇಕಾಗಿಲ್ಲ. ಫೇಸ್ ಮಾಡುವುದು ಏನ್ ಬೇಕಾದ್ರು. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಹೃದಯದಿಂದ ಪ್ರೀತಿಸ್ತಾ ಇದ್ದೀನಿ. ಅದರಿಂದ ನನಗೆ ಯಾವ ಹೆದರಿಕೆನೂ ಇಲ್ಲ. ಎದುರ್ತಾನೆ ಅಂದ್ರೆ ಅವನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ಅದು ಈ ಒಂದು ಹೆದರಿಕೆ ಅನ್ನೋದು ಯಾವ ಭಾಗಕ್ಕೆ ಬೇಕಾದ್ರೂ ನೀವು ಸೇರಿಸ್ಕೋಬಹುದು. ಒಂದು ವೇಳೆ ನಿಮ್ಗೆ ಮರಣದ ಸನ್ನಿವೇಶಗಳು ಬರ್ತಿದೆ, ಹೆದರಬೇಡಿ. ದೇವರ ಪ್ರೀತಿ ನಮ್ಮಲ್ಲಿದೆ. ದೇವರ ಪ್ರೀತಿ ನಮ್ಮಲ್ಲಿದ್ರೆ ಈ ಮರಣವೂ ಸಹ ನಾವು ಗೆಲ್ಲಬಹುದು. ದೇವರ ಪ್ರೀತಿ ನಮ್ಮಲ್ಲಿದ್ರೆ ಯಾರನ್ನು ಬೇಕಾದ್ರೂ ನಾವು ಗೆಲ್ಲಬಹುದು. ಹೆದರಿಕೆ ಅಂತ ನಮ್ಮಲ್ಲಿ ಇರಬಾರ್ದು. ಒಂದು ಸಂದರ್ಭದಲ್ಲಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ, ಅದಕ್ಕೆ ನೆರೆಹೊರೆಯ ದೇಶ ಅಂತ ಹೇಳ್ತೀವಿ. ಆ ದೇಶದ ಮೇಲೆ ನಮಗೆ ಏನಾದ್ರೂ ಒಂದು ಅಸಮಾಧಾನ ಬಂದಾಗ ಅದು ಶತ್ರು ದೇಶವಾಗಿ ಮಾರ್ಪಡುತ್ತೆ. ಆ ಸಂದರ್ಭದಲ್ಲಿ ಆ ದೇಶಕ್ಕೆ ಯಾರು ಸಹ ಹೋಗೋದಿಲ್ಲ. ಅದೇ ಏನು ಇಲ್ಲದ ಸಮಾಧಾನವಾಗಿದ್ದಾಗ ಆ ದೇಶದ ಜೊತೆಯಲ್ಲಿ ಓಡಾಡೋದೇನೋ, ಹೋಗೋದೇನು, ಬರೋದೇನು ಮಾಡ್ತಾ ಇರ್ತಾರೆ. ಅದೇ ನಂತರ ಆ ದೇಶಕ್ಕೆ ಈ ದೇಶಕ್ಕೆ ಯುದ್ಧದ ವಾತಾವರಣ ಬಂದ್ರೆ ಅಲ್ಲಿರೋದ ಜನರು ಅಲ್ಲೋಗೋದಕ್ಕೆ ಹೆದರ್ತಾರೆ, ಇಲ್ಲಿರೋ ಜನರು ಇಲ್ಲೋದಕ್ಕೆ ಹೆದರ್ತಾರೆ. ಯಾಕೆಂದ್ರೆ ಏನಾಯ್ತು, ಆ ದೇಶಕ್ಕೂ ಈ ದೇಶಕ್ಕೂ ಹೆದರ್ತಾರೆ ಅಂದ್ರೆ ಪ್ರೀತಿ ಬಿದ್ದೋಗಿದೆ ಅಂತ ಅರ್ಥ. ಆ ಒಂದು ಒಳ್ಳೆಯ ಒಡನಾಡದ ದೇಶಗಳ ಮಧ್ಯದಲ್ಲಿ ಪ್ರೀತಿ ಬಿದ್ದೋಗಿದ್ರಿಂದ ಇಬ್ಬರಲ್ಲೂ ದ್ವೇಷ ಸ್ಟಾರ್ಟ್ ಆಯ್ತು. ಅವಾಗ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಯಾವಾಗ ನಮ್ಮ ಮೇಲೆ ಏನಾಗ್ತಾರೋ, ನಾವು ಅಲ್ಲೋದ್ರೆ ನಮ್ಮನ್ನ ಯಾರು ಕೊಂದು ಬಿಡ್ತಾರೋ. ಕ್ರಿಸ್ತಲ್ಲಿ ಪ್ರಿಯರೇ, ಪ್ರೀತಿ ಇರೋಲ್ಲಿ ಹೆದರಿಕೆ ಇರೋದಿಲ್ಲ. ನೀವು ಯಾರನ್ನ ಹಾಕಿದ್ರು ಪ್ರೀತಿಸಿ,
ಎದುರದೆ ನೀವು ಆ ಜೊತೆಲಿ ಇರ್ತೀರಿ. ಯಾವಾಗ ಪ್ರೀತಿ ಕಮ್ಮಿ ಆಗುತ್ತೋ ಹೆದರಿಕೆ ನಮ್ಮಲ್ಲಿ ಪ್ರಾರಂಭಗೊಳ್ಳುತ್ತೆ. 19ನೇ ವಾಕ್ಯ ಹೇಳ್ತದೆ, ದೇವರು ಮೊದಲು ನಮ್ಮನ್ನ ಪ್ರೀತಿಸಿದ್ರಿಂದ ನಾವು ಪ್ರೀತಿಸುತ್ತೇವೆ ಅಂತ ಹೇಳ್ತದೆ. ಯಾರು ಮೊದಲು ಪ್ರೀತಿಸಿದಂತೆ ನಮ್ಮನ್ನ? ನಾವು ದೇವರನ್ನ ಪ್ರೀತಿಸುವ, ದೇವರು ನಮ್ಮನ್ನ ಪ್ರೀತಿಸ್ತ? ದೇವರು ನಮ್ಮನ್ನ ಪ್ರೀತಿಸ್ತ. ನಿಮ್ಗೆ ಗೊತ್ತಾ, ನಮಗಿಂತ ಮುಂಚೆ ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕೊಟ್ಕೊಳ್ಸ್ತ. ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಸ್ವರೂಪದಲ್ಲಿ ನಮ್ಮನ್ನ ಉಂಟು ಮಾಡ್ದ. ನಮ್ಮಲ್ಲಿರುವಂತಹ ಪ್ರತಿಯೊಂದು ಅಂಗಗಳು, ಪ್ರತಿಯೊಂದು ಅವಯವಗಳು ದೇವರ ಪ್ರೀತಿಯ ಸಂಕೇತ. ಆತನು ಒಬ್ಬ ಮನುಷ್ಯನನ್ನ ರೂಪಿಸುವಾಗ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಪ್ರೀತಿಯ ನಿಜ ಗುಣ ಅಲ್ಲಿದೆ. ಎಲ್ಲವನ್ನ ಉಂಟು ಮಾಡಿದಂತ ದೇವರು ಮನುಷ್ಯರನ್ನ ಉಂಟು ಮಾಡಿದಾಗ ಪ್ರೀತಿಯನ್ನು ಅವಲಂಬಿಸಿಕೊಂಡು ಅದನ್ನು ಉಂಟು ಮಾಡಿದ. ಪ್ರಿಯರೇ, ದೇಹದ ಪ್ರತಿಯೊಂದು ಅಂಗವು ದೇವರ ಪ್ರೀತಿಯ ಸಂಕೇತಗಳಾಗಿದೆ. ನನ್ನ ಕಣ್ಣು, ನನ್ನ ಮೂಗು, ನನ್ನ ಬಾಯಿ, ದೇಹದ ಪ್ರತಿಯೊಂದು ಅಂಗವು ದೇವರ ಪ್ರೀತಿ ಮೂಲಕ ಉಂಟಾಗಲ್ಪಟ್ಟಿದೆ. ಎಂಗುಡೆ ಶರೀರದಲ್ಲಿ இருக்கிற ಎಲ್ಲಾ ಅವಯವಗಳು தேவனுடைய அன்பால உண்டாகப்பட்டிருக்கு. தேவன் உலகத்தை உண்டாக்குன போல உலகத்துல இருக்கிற எல்லா அனிமல் உண்டாக போல மனிதனை உண்டாக்கல, இல்லைங்களா? தேவன் அன்போட தான் உண்டாக்குனார். ஆதாம உண்டாக்கி நீங்க வாசித்து பாருங்க, அழகா வாசிங்க. 2ஆம் அதிகாரம் 7ஆம் வசனத்துல தன்னுடைய கையிலால இது உண்டாக்குனார். ஒரு தாய் குழந்தை பிறந்த போது எப்படி தூக்கி கொண்டு இருக்கிறாரோ அந்த குழந்தைய பார்த்து எப்படி அன்பு செலுத்துற, அது 100 மடங்கு தேவன் ನಮ್ಮ ಮೇಲೆ ಅன்பು ಸೆಲ್ತಾ ಇರ್ತಾರೆ. ಒಂದು ಮಗುವನ್ನ ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಆ ಮಗುವನ್ನ ಎತ್ತಿ ನೋಡುವಾಗ ತಾಯಿ ಪಡುವಂತ ಪ್ರೀತಿಗಿಂತ 100ರಷ್ಟು ಪ್ರೀತಿ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಎಲ್ಲ ನೋಡ್ತಾರಲ್ವಾ, ಹುಟ್ಟಿದ ತಕ್ಷಣ ಮಕ್ಕಳು ಎಲ್ಲರೂ ಎಲ್ಲ ನೋಡ್ತಾರೆ, ಕೈ, ಕಾಲು, ಮೂಗು ಎಲ್ಲ ನೋಡ್ತಾರೆ. ಯಾಕೆ ನೋಡ್ತಾರೆ? ಏನಾದ್ರೂ ನನ್ನ ಮಗುಗೆ ಏನಾದ್ರೂ ಆಗ್ಬಿಟ್ಟಿದ್ಯಾ, ಎಲ್ಲ ಅಂಗಗಳು ಚೆನ್ನಾಗಿದೆಯಾ, ನನ್ನ ಮಗು ಯಾಕೆ ಇನ್ನೂ ಕಿರಿಸ್ತಾ ಇಲ್ಲ, ವೈದ್ಯಕೀಯವಾದಂತ ವಿಷಯಗಳೆಲ್ಲ ಸಂದರ್ಭದಲ್ಲಿ ಮಾಡ್ತಾನೆ, ಕೇಳಿದ್ದೇನೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ಇದು ನನ್ನ ಮಗು. ಆ ಮಗುವನ್ನ ತಂದೆ ಆದವನು ಆ ಸಂದರ್ಭದಲ್ಲಿ ಎತ್ಕೊಂಡಾಗ ಅವನಲ್ಲಿರುವಂತ ಆ ಪ್ರೀತಿ. தகப்பன் ஃபர்ஸ்ட் அந்த குழந்தைய தூக்குன என்ன மாதிரி அன்பு இருக்க பார்த்திருக்கிறீங்களா, அனுபவிச்சிருக்கிறீங்களா? உங்களுடைய குழந்தையடி நீங்க தூக்கி பார்க்கும் போது அந்த அன்பு பார்த்திருக்கீங்களா? தகப்பன் கண்ணுல அவ்வளோ தண்ணி வரும். ஏன்னா இது என்னுடைய குழந்தை என்று. இதுக்கு 100 மடங்குங்க ಪರಲೋಕத்தின் ಪಿತಾ எங்க ಮೇಲೆ வைத்திருக்கிற அன்பு. ಇದಕ್ಕಿಂತ 100 ಕೋಟಿಯಷ್ಟು ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ 19ನೇ ವಾಕ್ಯದಲ್ಲಿ 19வது ವಚನ சொல்ற, ದೇವರು ಮೊದಲು ನಮ್ಮನ್ನ ಪ್ರೀತಿಸ್ತಾ. ನಿಮ್ಮನ್ನ ಯಾರು ಪ್ರೀತಿಸ್ತಾ ಅಂತ ಹೇಳಿದ್ರೆ, ನಮ್ಮ ಅಪ್ಪ ತುಂಬಾ ಪ್ರೀತಿಸ್ತಾ, ನಮ್ಮ ಅಮ್ಮ ಪ್ರೀತಿಸ್ತರು, ನಮ್ಮ ಅಣ್ಣ ಪ್ರೀತಿಸ್ತಾನೆ ಅನ್ನೋದೆಲ್ಲ ಒಂದು ಭಾಗ ಅಷ್ಟೇ. ನಿಮಗೆ ಗೊತ್ತಿಲ್ಲ, ನಿಮ್ಮನ್ನ ಪ್ರೀತಿಸಿದ್ದು, ನನ್ನನ್ನ ಪ್ರೀತಿಸಿದ್ದು ತಂದೆಯಾದ ದೇವರು. ಆ ಪ್ರೀತಿಯಲ್ಲಿ ಬದುಕಿದ್ದೀವಿ ನಾವು. ಆ ಪ್ರೀತಿಯಲ್ಲೇ ನಾವು ಸಾಗ್ಬೇಕಾಗಿದೆ, ನಾವು ಆ ಪ್ರೀತಿಯಲ್ಲೇ ನಾವು ಸಾಯ್ಬೇಕಾಗಿದೆ, ನಾವು ಆ ಪ್ರೀತಿಯಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಿಲ್ಲಬೇಕಾಗಿದೆ. ಇಲ್ಲ ಅಂದ್ರೆ ಪ್ರೀತಿ ಒಂದು ತಪ್ಪಿಗೆ ಗುರುತಾಗುತ್ತೆ. ಪ್ರೀತಿ ಮಾಡೋನು ಪ್ರೀತಿ ಮಾಡದೇ ಇರೋನು ಯಾವ ಕಾರಣಕ್ಕೂ ಪರಲೋಕಕ್ಕೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ನೆರೆಯವನನ್ನ ನೀವು ಪ್ರೀತಿಸಲೇಬೇಕು ಅಂತ ಯೇಸು ಕ್ರಿಸ್ತನ ವಾಗ್ದಾನ ಮಾಡ್ತಾನೆ. ಕೊಟ್ಟಂತ 613 ಕಟ್ಟಳೆಗಳಿಗೆ 2 ಕಟ್ಟಳೆಯಾಗಿ ಕೊಡ್ತಾನೆ ದೇವರು ಹೊಸ ಒಡಂಬಡಿಕೆಯಲ್ಲಿ. ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸು, 2ನೇದು ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. 2 கட்டளையா கொடுத்துட்டாரு இல்லைங்களா? 2 கட்டளை அன்போடு சூழ்ந்து கொண்டிருக்கு. இப்போ என்னுடைய நேபர்ஸ் அன்பு கூறலன்னா, என்னுடைய சபையார் அன்பு கூறலன்னா, என் குடும்பத்தை அன்பு கூறலன்னா, எந்த காரணத்துக்குங்க நீங்க எவ்வளவு வருஷமா கிறிஸ்தவ சபையில இருந்தாலும் சரி, எவ்வளவே உங்களையே காணிக்கையா தேவனுக்கு ஒப்பு கொடுத்தாலும் சரியே, பரலோகத்துக்கு நம்ம போகவே முடியாது. ஏனால் தேவனுடைய அன்பு என்கிட்ட இல்லை என்றால், ದೇವರ ಪ್ರೀತಿ ನನ್ನಲ್ಲಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ 19ನೇ ವಾಕ್ಯದಲ್ಲಿ ನಾವು ನೋಡಿದಂತ ಪ್ರಕಾರ ದೇವರು ನಮ್ಮನ್ನ ಮೊದಲು ಪ್ರೀತಿಸಿದನು. ಮೊದಲು ಅಂತಿದೆ ತಮಿಳು ವಾಸಿಂಬರು 19வது வசனம், தேவன் முந்தி, அந்த வார்த்தை முந்தி என்ற வார்த்தை தமிழ் அழகாக முந்தி ஃபர்ஸ்ட் தேவன் தான் அன்பு கூர்ந்தாங்க. என்ன அன்பு கூர்னாங்கன்னு சொல்றதுக்கு யாருன்னா என் தேவன் தான். உங்களுக்கு புரியுதா? தேவன் என்ற அந்த வைப்ரேஷன் உங்களுக்குள்ள இதயத்துக்குள்ள வரணுங்க. இன்னைக்கு யோசனை பண்ணி பாருங்க, வீட்டுல போயிட்டு கண்ணாடி முன்னால உங்களை நீங்க பாக்குற போது என்னுடைய முகத்தை உங்களுடைய முகத்தை பார்த்து சொல்லுங்க, இந்த முகத்தை தேவன் அன்பு கூர்னாருன்ட்டு. உங்க கைகளை பார்த்து சொல்லுங்க, இந்த கைகளை உன்னை தேவன் அன்பு கூர்னாருன்ட்டு.
உங்களுடைய சிரிப்பை பார்த்து சொல்லுங்க, உன்னுடைய சிரிப்பு தேவன் ஃபர்ஸ்ட் அனுபவிக்கும், என்னுடைய தேவன் சொல்லுங்க. அப்போ தெரியுது உங்களுக்கு, அந்த இதயத்தின் வைப்ரேஷன் உங்களுக்கு தெரியுது. அதே பிரீத்திய ரசா, அந்த அன்பினாலே நம்ம கொடுக்கப்பட்ட ரோமர் சொன்ன 5:5 படி இந்த அன்பு நம்மளுக்குள்ள இருந்தால் கண்டிப்பா இன்னொருத்தரை நம்ம அன்பு கூறவே தீருவோம். என்னைக்கும் நம்ம வெறுக்க மாட்டோம். அவங்களை வெறுக்கிறோம்னா மனுஷனுடைய அன்பு நம்ம கிட்ட இருக்கு. இன்னைக்கு இந்த நாள் இந்த டைம்ல என்னுடைய நேபர் கண்ட்ரியா இருக்கிற பாகிஸ்தான் என்ன இருக்குது, ಇವತ್ತಿನ ಪರಿಸ್ಥಿತಿ ಏನಾಗಿದೆ, ನಮ್ಮ ಪಕ್ಕದಲ್ಲಿ ಇರೋ ನೇಬರ್ ಪಾಕಿಸ್ತಾನ ಏನಾಗಿದೆ, ಪ್ರೀತಿ ಒಡನಾಟ ಎಲ್ಲ ಕಮ್ಮಿ ಆಗಿದೆ ಅಲ್ವಾ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಕಷ್ಟ ಆಗಿದೆ ಅಲ್ವಾ, ಅಲ್ಲಿರೋರು ಬರ್ಬೇಕು ಅಂದ್ರೆ ಕಷ್ಟ. ಯಾಕಂದ್ರೆ ಸಮಸ್ಯೆಗಳು, ಪ್ರೀತಿ ಬಿದ್ದೋಗಿದೆ ನಮ್ಮಲ್ಲಿ. ಅದೇ ಬೇರೆ ದೇಶಕ್ಕೆ ಇಲ್ಲ ನಮ್ಮ ಶ್ರೀಲಂಕಾಗೆ ಆರಾಮಾಗಿ ಹೋಗ್ಬೋದು, ಯಾಕಂದ್ರೆ ಪ್ರೀತಿ ಇದೆ ಅಲ್ಲಿ. ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನನ್ನ ಪಕ್ಕದಲ್ಲಿರುವಂತ ಸೋದರನನ್ನ ನಾವು ಹೇಗೆ ಪ್ರೀತಿಸಕ್ ಸಾಧ್ಯ? ದೇವರು ಮೊದಲು ನನ್ನ ಪ್ರೀತಿಸಿದಾನೆ ಅಂತ ಮಾತ್ರ ಮರಿಬೇಡಿ. ನಿಮ್ಮ ಗಂಡ ನಿಮ್ಮನ್ನ ಪ್ರೀತಿಸಿಲ್ಲ ಪ್ರಿಯರೇ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಪ್ರೀತಿಸಲಿಲ್ಲ, ಅವರಿಗಿಂತ ಮುಂಚೆ ದೇವರು ನಿಮ್ಮನ್ನ ಪ್ರೀತಿಸ್ಬಿಟ್ಟಿದ್ದಾನೆ. ಆ ಪ್ರೀತಿಗೆ ಒಂದು ಗುರುತು ಏನು ಗೊತ್ತಾ? ನಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ಯೋಹಾನ 3:16 ಹೇಳಿ, ಹೇಗೇನಂತದೆ? ಒಬ್ಬನೂ ನಾಶ ಆಗಬಾರಂತ ತನ್ನ ಮಗನನ್ನ ಕೊಟ್ಟಂತ ಪ್ರೀತಿನೇ தேவன் யோவான் 3:16 என்ன சொல்லுங்க? தேவன் இவ்வளவா அன்பு செலுத்தினார். என்ன செலுத்தினாருங்க? என்ன செலுத்தி என்ன பண்ணாருங்க? உலகத்தை அந்த உலகத்தை ஸ்கொயரா பண்ணிட்டாரா? என்ன பண்ணாருங்க? தன் ஒரே குமாரன் அனுப்பி கொடுத்தார். அவர் சிலுவையில மறிக்கிற மட்டும் மௌனமா இருந்தார். அடிக்கிற புட்டோ தன் மகன் அடிக்கப்படுற புட்டோ அவர் சைலண்டா இருந்தார். நான் எவ்வளவு வாட்டி சொல்லியிருக்கிறேன் இந்த வார்த்தை. ಕರ್ತರುடைய ಪಂದಿಯಲ್ಲಿ ನಡ್ಕೊಂಡ ಮೊದಲ ನಾನು சொல்லியிருக்கேன். ಕರ್ತರ ಪಂಕ್ತಿ ನಗಿಸುವಾಗ ಹೇಳ್ತೀನಿ, ಸಿಲುಬೆ ಮರಣವನ್ನ ನೀವು ನೋಡುವಾಗೆಲ್ಲ ದೇವರ ಪ್ರೀತಿಯನ್ನ ನೋಡ್ತಾನೆ ಇರಿ ಅಂತ. ಇದಕ್ಕಿಂತ ಪ್ರೀತಿ ನನ್ನ ಪಕ್ಕದಲ್ಲಿರುವಂತ ನನ್ನ ಗಂಡನನ್ನ, ಹೆಂಡತಿಯನ್ನ, ನನ್ನ ಕುಟುಂಬವನ್ನ, ನನ್ನ ಸಭೆಯವರನ್ನ, ನನ್ನ ನೇಬರ್ಸ್ ಅನ್ನ ನಾನು ಪ್ರೀತಿಸ್ಲಿಲ್ಲ ಅಂದ್ರೆ, ಯಾರು ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಎಕ್ಸಾಮ್ಗೆ, ಯಾರು ನಿಮ್ಗೆ ವೀಸಾ ಕೊಡ್ತಾರೆ ಪರಲೋಕಕ್ಕೆ? ಸಾಧ್ಯ ಇಲ್ಲ. ಒಬ್ರೂ ಸಹ ಹೋಗಕ್ ಸಾಧ್ಯ ಇಲ್ಲ, ಇನ್ಕ್ಲೂಡ್ ನಾನು ಸಹ. ಕ್ರಿಸ್ತನಲ್ಲಿ ಪ್ರಿಯರೇ, ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 1 ಕೊರಿಂಥ 13 நம்ம சில வசனங்களை வாசித்தோம். 1-3 வசனங்க இந்த உலகத்தில் இருக்க எல்லா மனிதரும் செய்யறாங்க. 1 ಕೊರಿಂಥ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 3 ವಾಕ್ಯಗಳು ಈ ಲೋಕದ ಜನರು ಸಹ ಆಗಿದ್ದಾರೆ, ಪ್ರೀತಿಯಲ್ಲಿ ಅದೇ ಇದ್ದಾರೆ. 1-3 ಓದಿ ಬೇಗ. ಇದು ಎಲ್ಲರಿಗೂ ಸಹ ಇದೆ ಪ್ರೀತಿ. ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ಇದೆ ಪ್ರೀತಿ. ಈ ಪ್ರೀತಿ ಎಲ್ಲರೂ ಸಹ ಮಾಡ್ತೀವಿ. ದಾನ ಧರ್ಮ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. ನಮ್ಗಿಂತ ಹೆಚ್ಚಾಗಿ ಅನ್ಯರು ಮಾಡ್ತಾರೆ. ಆದ್ರೆ ಪ್ರೀತಿಯಿಂದ ಮಾಡ್ತಾರ ಅಂತ ನೋಡ್ಬೇಕಾಗಿದೆ. ಅನ್ಯರು ನಮ್ಮ ಜೊತೆಲಿರೋ ಅನ್ಯರು ಸಹ ಪ್ರೀತಿಸ್ತಾರೆ ನಮ್ಮನ್ನ, ನಮ್ಮ ಸಹಾಯಕ್ಕೆ ಕಷ್ಟಕ್ಕೆ ಬರ್ತಾರೆ. ಅವ್ರದ ಪ್ರೀತಿ ಇದೆಯಾ, ಲಾಭ ಇದೆಯಾ, ಏನಿದೆ ಗೊತ್ತಿಲ್ಲ. ಆದ್ರೆ 1-3 ವಾಕ್ಯಗಳಲ್ಲಿ ಒಂದು ಮಾತು ಹೇಳಿ ಬರ್ತದೆ. ಒಂದು ವಾಕ್ಯದ ಬೆಟ್ಟಗಳನ್ನ ತೆಗೆದಿಡುವಷ್ಟು ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ರೆ ಏನು? ಆದ್ರೆ ಯೇಸು ಕ್ರಿಸ್ತನು ಹೇಳಿದ್ರೆ ಗೊತ್ತಾ, ನಿನ್ನ ನಂಬಿಕೆ ಎಷ್ಟಿರ್ಬೇಕು? ಅಷ್ಟು ನಂಬಿಕೆ ಇದ್ರೆ ಏನಂತ ಹೇಳ್ಬೋದು? ಬೆಟ್ಟವನ್ನ ಕಿತ್ಕೊಂಡು ಸಮುದ್ರದಲ್ಲಿ ಬೀಳೋದ್ರೆ ಏನಾಗತ್ತೆ? ಯೇಸು ಕ್ರಿಸ್ತನು ಹೇಳಿದ್ರ ಆ ಮಾತನ್ನ. ಅಂದ್ರೆ ಅಷ್ಟು ಸಾಸಿವೆ ಕಾಲಷ್ಟು ನಂಬಿಕೆ ಇದ್ದು ಪ್ರೀತಿ ಇಲ್ಲ ಅಂದ್ರೆ ಪೌಲನ್ ಏನಂತಾನೆ? ಪ್ರೀತಿ ಇಲ್ಲ ಅಂದ್ರೆ ಪೌಲನ್ ಏನಂತಾನೆ? ಏನೂ ಇಲ್ಲ ಅಂತಾನೆ. ಝೀರೋ. ಆ ನಂಬಿಕೆನೇ ಝೀರೋ. ಯೇಸು ಕ್ರಿಸ್ತನೇ ನಿನ್ನ ನಂಬಿಕೆ ಸಾಸಿವೆ ಕಾಳಷ್ಟಿದ್ರೆ ಈ ಬೆಟ್ಟವನ್ನ ಕಿತ್ಕೊಂಡು ಸಮುದ್ರದಲ್ಲಿ ಬೀಳ್ತದೆ ಅಂತ ಯೇಸು ಕ್ರಿಸ್ತನು ಹೇಳುವಂತ ಮಾತಿನ ಪ್ರಕಾರ ಪೌಲನ್ ಹೇಳ್ತಾನೆ, ಆ ನಂಬಿಕೆ ಇದ್ರೂ ಸಹ ಪ್ರೀತಿ ಇಲ್ಲ ಆದ್ರೆ ನಂಬಿಕೆಗಿಂತ ಹೆಚ್ಚಾದದ್ದು ಯಾವುದು? ಪ್ರೀತಿ. ಈ ಪ್ರೀತಿ ಇಲ್ಲ ಅಂದ್ರೆ ಆ ನಂಬಿಕೆನು ವೇಸ್ಟ್ ಅಂತ ಹೇಳ್ತಾನೆ. ಇವತ್ತು ಲೆಕ್ಕ ಹಾಕಳಿ, ನಮಗೆ ನಿತ್ಯ ಜೀವ ಇದನ್ನು ನಂಬ್ತಾ ಇದ್ದೀವಿ, ಯೇಸು ಕ್ರಿಸ್ತನ ನಮ್ಮ ರಕ್ಷಕರನ್ನು ನಂಬ್ತಾ ಇದ್ದೀವಿ, ಆ ಸಭೆಯಲ್ಲಿ ನೆಲೆಯಾಗಿ ನಿಂತಿದ್ದೀವಿ, ಯೇಸು ಕ್ರಿಸ್ತನ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ. ಪ್ರೀತಿಸ್ತಾ ಇದ್ದೀವಾ?
ನನ್ನ ನೆರೆಯವನ್ನ ಪ್ರೀತಿಸ್ತಿದ್ದೀನಾ? ನನ್ನ ಬಂಧು ಬಳಗವನ್ನ ಪ್ರೀತಿಸ್ತಿದ್ದೀನಾ? ನನ್ನ ಬೋಧಕರನ್ನ ಪ್ರೀತಿಸ್ತಿದ್ದೀನಾ? ನಿಜವಾಗ್ಲೂ ಹೇಳಿ, ನಿಮ್ಮನ್ನ ನೀವು ಪ್ರೀತಿಸ್ತಾ ಇದ್ದೀರಾ ಸರಿಯಾಗಿ? ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಿ? ಅದನ್ನೇ ಹೇಳ್ತಾನೆ, ನಿನ್ನ ನೆರೆಯವನ್ನ ಎಷ್ಟು ಪ್ರೀತಿಸ್ಬೇಕು? ನನ್ನನ್ನ ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಪ್ರೀತಿಸ್ಬೇಕು. ಇವತ್ತು ನಮ್ಮನ್ನ ಪ್ರೀತಿಸೋದಿಲ್ಲ ಪ್ರಿಯರೇ. ನನ್ನನ್ನ ಪ್ರೀತಿಸೋದಿಲ್ಲ ಅಂದ್ರೆ ಯಾರನ್ನ ಅಂತ ಹೇಳಿದೆ? ನನ್ನ ಸಂಗಾತಿಯನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಅರ್ಥ. ನಿಜವಾಗ್ಲೂ ಪ್ರೀತಿ ತುಂಬಾ ಮೌಲ್ಯವಾದಂತು. 4-7 ವಾಕ್ಯಗಳು ಏನ್ ಹೇಳ್ತದೆ ಗೊತ್ತಾ? ಇದು ದೇವರಿಂದ ಪಡೆದಂತ ಪ್ರೀತಿ. 4-7 ವಚನಕ್ಕೆ ಇದು ಓದ್ಕೊಳ್ಳಿ, ಸಮಯಗಳಿಲ್ಲ. ಏನ್ ಹೇಳ್ತದೆ? ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯೆ ತೋರಿಸುವುದು, ಅನೇಕ ವಿಷಯಗಳಿರುತ್ತೆ. ಇದು ಮನುಷ್ಯರಿಂದ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳಿದೆ, ಮನುಷ್ಯನ ಪ್ರೀತಿ ಬೇರೆ, ದೇವರ ಪ್ರೀತಿ ಬೇರೆ ಅಂತ. ಈ 4ನೇ ವಾಕ್ಯದಿಂದ 7 ವಾಕ್ಯಗಳು ದೇವರಿಂದ, ಪರಲೋಕದಿಂದ ಬಂದಂತ ಪ್ರೀತಿ. ತಾಳ್ಮೆ ಯೇಸು ಕ್ರಿಸ್ತನ ಹತ್ರ ಇತ್ತು. ಯೇಸು ಕ್ರಿಸ್ತನ ಮುಖದ ಮೇಲೆ ಗುದ್ದುವಾಗ, ಉಗಿಯುವಾಗ ಯೇಸು ಕ್ರಿಸ್ತನ ಏನಾಗಿದ್ದ? ಮೌನವಾಗಿದ್ದ ಅಂತ ಹೇಳ್ತಾರೆ. ಅದು ತಾಳ್ಮೆಯ ಪ್ರೀತಿಯ ಸಂಕೇತ. ದಯೆ ಕರುಣೆ ತೋರಿಸ್ತಾ ದೇವರು. ಸಮಾರಿಯನ ಕತೆ ಗೊತ್ತಲ್ವಾ? ಸಮಾರಿಯನ ಕಥೆಯಲ್ಲಿ ಯಾರು ಗುಡ್ ಸಮಾರಿಯನ್? ಸಮಾರಿಯನ್ ಹೇಳ್ಬಿಟ್ಟೆ. ಆ 3ರಲ್ಲಿ ಯಾರು ಬೆಸ್ಟ್? ಒಬ್ಬ ಯಾಜಕ, ಒಬ್ಬ ಲೇವಿಯ, ಒಬ್ಬ ಸಮಾರಿ. ಯಾರು ಬೆಸ್ಟ್? ಸಮಾರಿಯನ್ ಬೆಸ್ಟ್ ಅಲ್ವಾ? ಗುಡ್ ಸಮಾರಿಯನ್ ಕೇಳಿದಾರಲ್ವಾ? ಏನ್ ಮಾಡ್ದ ಅವನು? ತನ್ನಲ್ಲಿರುವುದನ್ನೆಲ್ಲ ಕೊಟ್ಬಿಟ್ಟು ಯಾರೋ ಒಬ್ಬನಿಗೆ ಸಹಾಯ ಮಾಡ್ದ. ಅದೇ ದಯೆ ತೋರಿಸೋದು. ಅನೇಕ ಇದೆ, ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ನಂತರ ಉಬ್ಬಿಕೊಳ್ಳೋದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಅನೇಕ ವಿಷಯಗಳು ಮಾತಾಡ್ಬೋದು. ಇವತ್ತು ಸಮಯಗಳಿಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. 4-7 ವಾಕ್ಯ ನಿಮ್ಮ ಒಂದು ಪೇಪರ್ಲ್ಲಿ ಬರ್ಕೊಂಡು ಒಂದೊಂದಕ್ಕೂ ಟಿಕ್ ಮಾಡ್ಕೊಂಡ್ ಬನ್ನಿ. ನಿಮ್ಮ ಹೆಸರು ಬರೀರಿ ಪಕ್ಕದಲ್ಲಿ. ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪಕ್ಕದಲ್ಲಿ ನಿಮ್ಮ ಹೆಸರು ಹಾಕಿ ರೈಚ್ ಹಾಕಿ ನೋಡೋಣ. ಪ್ರೀತಿ ತಾಳ್ಮೆ ಉಳ್ಳದು, ಪಕ್ಕದಲ್ಲಿ ನಿಮ್ಮ ಹೆಸರು ಹಾಕ್ಬಿಟ್ಟು ಈ ಪದಕ್ಕೆ ನಾನು ಇದೀನಿ ಅಂತ ಬರೀರಿ. ಎಲ್ಲಿ ಸ್ಟಾಪ್ ಆಗುತ್ತೆ ನಿಮ್ಮ ಪೆನ್ನು? ಎಲ್ಲಿ ಸ್ಟಾಪ್ ಆಗುತ್ತೆ ನಿಮ್ಮ ಮೌನತೆ? ಎಲ್ಲಿ ಸ್ಟಾಪ್ ಆಗುತ್ತೆ ನಿಮ್ಮ ಭಾವನೆಗಳನ್ನ ನೋಡಿ. இந்த 4-7 வசனங்களை எழுதிட்டு அந்த ஒரு வார்த்தைக்கு பக்கத்துல எங்க பேர் எழுதிக்கணும். அந்த டிக் பண்ணின்னு போலாங்க. அந்த வார்த்தைக்கு நான் கீழ்ப்படுகிறேன்னு சொல்லிட்டு என்னுடைய பேர் யார் பேர் எழுதிடாதீங்க. இப்ப என்ன எடுக்குதுன்னா, நம்ம பேர் எழுத ಮಾಟೋ, ಬೇರೊಂದು பேர் எழுதுದು. ಬೇರೊಂದು ಹೆಸರನ್ನ ಬರಿತೀವಿ ಈ ಸ್ಥಳದಲ್ಲಿ. ಬೇರೆ ದಯವಿಟ್ಟು ಯಾರ ಹೆಸರು ಬರಿಬೇಡಿ, ನಿಮ್ಮ ಹೆಸರೇ ಬರೀರಿ. ಇಲ್ಲಿರುವಂತ 9 ಅಂಶಗಳನ್ನ ನೆನೆಸ್ತೇನೆ. ಎಲ್ಲಿ ನಿಮ್ಮ ಪೆನ್ನು ನಿಂತೋಗುತ್ತೆ ಅಂತ ನೋಡಿ, ಎಲ್ಲಿ ಪೆನ್ನು ರೈಚ್ ಹಾಕೋದಿಲ್ಲ ಅಂತ ನೋಡಿ, ಇಲ್ಲ ಎಲ್ಲಿ ಪೆನ್ನು ಹಿಂಟು ಆಗುತ್ತೆ ಅಂತ ನೋಡ್ಬೇಕಾಗಿದೆ. ಪ್ರೀತಿ ತುಂಬಾ ತಾಳ್ಮೆ ಉಳ್ಳದು ಪ್ರಿಯರೇ. ಪ್ರೀತಿಸ್ಲೇಬೇಕು, ನಮ್ಮ ಕರ್ತವ್ಯ. ಎಷ್ಟರ ಮಟ್ಟಿಗೆ ಪ್ರೀತಿಸ್ಬೇಕು ಗೊತ್ತಾ? ದೇವರು ನಮ್ಮನ್ನ ಪ್ರೀತಿಸುವಂತ ಅಂಗಿನಲ್ಲಿ ನಾವಿದ್ದೇವೆ. ಒಂದು ಪ್ರೀತಿಯನ್ನ ಹೇಳಿ ನಾನು ಮುಗಿಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಲೋಕ 15ನೇ ಅಧ್ಯಾಯ, ಲೋಕ 15ನೇ ಅಧಿಕಾರ. ಇಲ್ಲಿ ಈ 15ನೇ ಅಧ್ಯಾಯ ಅಂದಾಗ ನಮ್ಮೆಲ್ಲರಿಗೂ ಒಂದು ಗ್ರಾಸ್ ಆಗತ್ತೆ. ಅಪ್ಪ, 2 ಗಂಡು ಮಕ್ಕಳ ಬಗ್ಗೆ. 11ರಿಂದ 15 ಅಧಿಕಾರ, ಲೋಕ 15 ಅಧಿಕಾರಿಗೆ என்ன வருதுங்க உங்களுக்கு? 11 to 32. ಯಾರು ಅಷ್ಟು ಓದೋದು ಬೇಕಾಗಿಲ್ಲ, ವಿಷಯ ಗೊತ್ತಿದೆ. ಕ್ರಿಸ್ತನ ಪ್ರಿಯರೇ, 2 ಮಕ್ಕಳು. ಅನೇಕ ಬಾರಿ ಯವನಸ್ಥರಿಗೆ ಇದನ್ನ ಹೇಳ್ತಾನೆ ಇದೀವಿ. ಇದನ್ನ ನೀವು ದಯವಿಟ್ಟು ಕೇಳಬೇಕು. ಇಲ್ಲಿ ನಿಜವಾಗಲೂ ಒಬ್ಬ ಮಗ ಇದ್ದಾನೆ, 2 ಮಕ್ಕಳಿದ್ದಾರೆ, ಒಬ್ಬ ತಂದೆ ಇದ್ದಾನೆ. ಇವರು 3ರಲ್ಲಿ ಅಧಿಕವಾದಂತ ಪ್ರೀತಿಸಿದವ್ರು ಯಾರು? ಈಸಿಯಾಗಿ ಹೇಳ್ತೀವಲ್ಲ, ಯಾರು ಪ್ರೀತಿಸಿದ್ದು? ದೊಡ್ಡ ಮಗನ, ಚಿಕ್ಕ ಮಗನ, ತಂದೆನ? ಈ ಪ್ರೀತಿನ ಹೇಗೆ ನಿಮ್ಗೆ ಗೊತ್ತಾಯ್ತು ತಂದೆನೇ ಪ್ರೀತಿಸ್ತಾ ಇದ್ದೇನೆ ಅಂತ? ಈಗ ನನ್ನ ಪ್ರಶ್ನೆ ಅರ್ಥ ಆಗಿತ್ತು. ಫಸ್ಟ್ ಪ್ರಶ್ನೆ ಹೇಳ್ತೀನಿ. ಈ 3ರಲ್ಲಿ ಯಾರಿಗೆ ಪ್ರೀತಿ ಅಧಿಕವಾಗಿತ್ತು? ಅಪ್ಪ, ಹಿರಿಮಗ, ಕಿರಿಮಗ. ಯಾರಿಗೆ? ತಂದೆಗೆ. ಈ ತಂದೆಯ ಪ್ರೀತಿ ಅಂತ ನೀವ್ ಹೇಳಿದ್ರಲ್ವಾ, ನಿಜ, ಕರೆಕ್ಟ್ ಆನ್ಸರ್. ಆ ಪ್ರೀತಿನ ಹೇಗೆ ಗೊತ್ತಾಯ್ತು ನಿಮಗೆ? ಅದನ್ನ ಹೇಗೆ ನಿಮ್ಗೆ ಈ ಒಂದು ವಾಕ್ಯದ ಮೂಲಕ ಹೇಗೆ ಗೊತ್ತಾಯ್ತು? ತಂದೆನೇ ಪ್ರೀತಿಸ್ತಾ ಇದ್ದಾನೆ ಅಂತ ನೀವ್ ಹೇಳದಂತ ಆನ್ಸರ್ ಕರೆಕ್ಟ್ ಆದ್ರೆ, ಆ ಪ್ರೀತಿನ ಹೇಗೆ ಗೊತ್ತಾಯ್ತು ನಿಮ್ಗೆ? ಆ ಗೊತ್ತಾಗೋದಕ್ಕೆ ಒಂದು ಕಾರಣ ಬೇಕಲ್ವ ಪ್ರಿಯರೇ? ಈಗ ನಾನು ಒಬ್ಬನ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಆ ಪ್ರೀತಿನ ಹೇಗೆ ನಾನು ತೋರಿಸ್ಕೊಳ್ಳೋದು ನಾನು ನಿಮ್ಮ ಹತ್ರ? ಅದಕ್ಕೊಂದು ಕಾರಣ ಬೇಕಲ್ವಾ? ಅದಕ್ಕೊಬ್ಬ ಕಾರಣ ಬೇಕಲ್ವಾ? ಈಗ ಅಪ್ಪ ಅಂತ ಹೇಳ್ದಂತ ನೀವು, ತಂದೆ ಅಂತ ಹೇಳ್ದಂತ ನೀವು, ಅದಕ್ಕೆ ಒಬ್ಬ ಕಾರಣಕರ್ತ ಇದ್ದಾನೆ, ಯಾರು ಅಲ್ಲ, ಅವನೇ 15ನೇ ವಾಕ್ಯದಲ್ಲಿ ಕಾಣಿಸಿಕೊಳ್ಳುವಂತ ವಾಕ್ಯದ ಭಾಗ ಓದಿ. 20ನೇ ವಾಕ್ಯ ಓದಿ. 17 ಓದಿ ಬ್ರದರ್, ಸಾರಿ.
ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರ ಇದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಿಗೆ ಒಬ್ಬನಂತೆ ಮಾಡುವುದು. ಈಗ ತಂದೆಯ ಪ್ರೀತಿಯನ್ನ ತೋರ್ಪಡಿಸಿದ ಯಾರು? ಈಗ ತಂದೆ ಪ್ರೀತಿ ನಿಜ ಆದ್ರೆ ಅದನ್ನು ತೋರ್ಪಡಿಸಿದ ಯಾರು? ಒಂದು ವೇಳೆ ಆ ಮಗ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ನಿಜವಾದ ಅಪ್ಪನ ಪ್ರೀತಿ ನಮಗೆ ಈ ಒಂದು ಅಧ್ಯಾಯ ತೋರಿಸ್ತಾನೆ ಇರ್ಲಿಲ್ಲ. ಆ ತೋರಿಸಿದ ಯಾರು ಅಂದ್ರೆ ತಪ್ಪು ಮಾಡಿದವನೇ. ಆ ತಪ್ಪು ಮಾಡಿದವನು ಯಾರ ಹತ್ರ ಬರ್ತಿದ್ದಾನೆ? ಅಪ್ಪ ಹತ್ರ ಬರ್ತಿದ್ದಾನೆ. ಈಗ ಅಪ್ಪನ ರಿಯಾಕ್ಷನ್ ನೋಡುವ 20ನೇ ವಾಕ್ಯ. ನನ್ನ ತಂದೆಯ ಅವನು ಇನ್ನೂ ದೂರದಲ್ಲಿರುವಾಗ ಅವನು ತಂದೆಯು ಅವನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಸಾಕು. ಇದು ಯಾರ ಪ್ರೀತಿ? ಇದು ತಾನೇ ಪ್ರೀತಿ ನೀವ್ ಹೇಳ್ತಾ ಇರೋದು. ತಂದೆ ಮಗನನ್ನ ನೋಡ್ದ, ದೂರದಲ್ಲಿ ನೋಡ್ದ, ಓಡೋದ, ಅಪ್ಕೊಂಡ, ಮುತ್ಕೊಟ್ಟ. ಇದು ಅನೇಕ ಸಾರಿ ಹೇಳಿದ್ದೀನಿ. ಇವತ್ತು ಈ ಒಂದು ವಾಕ್ಯದ ಮೇಲೆ ನೋಡುವ ಪ್ರೀತಿಯ ಮೇಲೆ. ಈಗ ಪ್ರೀತಿನ ತೋರಿಸ್ತಾ ಇರೋದು ಯಾರು ಇಲ್ಲಿ? ನಿಜ ಪ್ರೀತಿ ತೋರಿಸ್ತಾ ಇರೋದು ಯಾರು? ತಂದೆ. ಅದಕ್ಕೆ ತೋರ್ಸೋದಕ್ಕೆ ಮಾರ್ಗ ಮಾಡ್ಕೊಟ್ಟಿದ್ ಯಾರು? ಮಗ. ತಪ್ಪುನ ಮಾಡಿದವರು ದಯವಿಟ್ಟು ಅವ್ರ ಹತ್ರ ಹೊಂಟೋದ್ರೆ ಅವರ ಪ್ರೀತಿಯನ್ನು ನೀವು ಖಂಡಿತವಾಗಿ ಪಡ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಅಪ್ಪನ ಪ್ರೀತಿ ಹಾಗೆ ಮಣ್ಣಲ್ಲಿ ಮುಚ್ಚೋಗಿರೋದು. ಒಂದು ವೇಳೆ ಇನ್ನೊಂದು 5 ವರ್ಷ ಬಿಟ್ಕೊಂಡ್ ಬಂದಿದ್ರೆ ಅವ್ರ ಅಪ್ಪ ತೀರೋಗಿದ್ರೆ, ಸುಮ್ಮನೆ ಹಾಗೆ ಹೇಳ್ತಾ ಇದೀನಿ ನಾನು. ಒಂದು ವೇಳೆ ಆ ಪ್ರೀತಿನ ನಾನು ತಪ್ಪು ಮಾಡಿದೀನಿ ಅಂತ ಹೇಳೋದಕ್ಕೋಸ್ಕರ ನಾನು ನನ್ನ ಹಿರಿಯ ಸೋದರ ಯೇಸು ಹೋಗೋಷ್ಟಲ್ಲಿ ಅವರು ಆ ಊರಲ್ಲಿ ಇಲ್ಲ ಅಂದ್ರೆ ನನ್ನ ಎದು ನೋಡುವಂತ ಕ್ಷಮಾಪಣೆಯನ್ನ ಸಹ ಸಿಗೋದಿಲ್ಲ. ಒಂದು. ಎರಡನೇದು, ಅವ್ರು ನನ್ನಲ್ಲಿ ಇಟ್ಟಂತ ಸತ್ಯ ಪ್ರೀತಿ ನಮಗೆ ಸಿಗೋದಿಲ್ಲ. ಕಾಲ ಸ್ವಲ್ಪ ದಿನನೇ ಇರೋದು ಪ್ರಿಯರೇ. ಇವತ್ತಿರುವಂತ ಮನುಷ್ಯ ನಾಳೆ ಇರೋದಿಲ್ಲ. ನಿಮ್ಮ ಪ್ರೀತಿಯನ್ನ ದಯವಿಟ್ಟು ತೋರಿಸ್ಕೊಳ್ಳಿ. ನಿಮ್ಮ ಕ್ಷಮಾಪಣೆಯನ್ನ ದಯವಿಟ್ಟು ಮಾಡ್ಕೊಳ್ಳಿ. ಅಪ್ಪ, ನಾನು ನಿನ್ನ ವಿರುದ್ಧವಾಗಿಯೂ ದೇವರ ವಿರುದ್ಧ ತಪ್ಪು ಮಾಡಿದೆ ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆನೆ ಏನ್ ಪಡ್ಕೊಂಡಾಗುತ್ತಾ ಅವನು? 20ನೇ ವಾಕ್ಯ ಕಂಟಿನ್ಯೂ ಮಾಡಿ ಬರ್ತದೆ. 21ನೇ ವಾಕ್ಯ, 20ನೇ ವಾಕ್ಯ ಮುಂದೆ. ಇಲ್ಲ, ಅವನ್ ಏನ್ ಪಡ್ಕೊಂಡ? ಫಸ್ಟೇ ತಂದೆಯ ಕ್ಷಮಾಪಣೆ ಕೇಳೋದಕ್ಕೆ ಮುಂಚೆ ಏನ್ ಪಡ್ಕೊಂಡ? ಅವನು ಪ್ರೀತಿನ ಪಡ್ಕೊಂಡ. ಆ ಪ್ರೀತಿಯ ಸಂಕೇತದಿಂದ ಅವನು ಬಾಯಿ ಮುಚ್ಕೊಂಡಿದ್ರು ಆಗಿರೋದಲ್ಲ. ನಮ್ಮಪ್ಪ ಅಪ್ಕೊಂಡ, ಮುತ್ಕೊಟ್ಟ, ಇನ್ನೇನ್ ನಮ್ಮ ಅಪ್ಪರದ ಏನ್ ಕ್ಷಮಾಪಣೆ ಕೇಳೋದು? ನಾನು ಯಾಕೆ ಕೆಲಸದವಂತರ ಮನೇಲಿ ಹೋಗೋದು? ಹಾಗೆ ನಾ ಇರ್ಬೇಕು ಅನ್ನೋದು ಅವನ ಅವಶ್ಯಕತೆ ಇರಲಿಲ್ಲ. ಆ 20ನೇ ವಾಕ್ಯದಲ್ಲಿ. 21ನೇ ವಾಕ್ಯದಲ್ಲಿ ಅವನು ಮನಸ್ಸಾಕ್ಷಿ ಅವನ ಜೊತೆಯಲ್ಲಿ ಮಾತಾಡುತ್ತೆ ಪ್ರಿಯರು. ಇದನ್ನೇ ನಿಮ್ಮ ಕನ್ನಡಿ ಮುಂದೆ ನೀವು ಮಾತಾಡಿ ಅಂತ ಹೇಳೋದು ನಾನು. ಅವನ ಮನಸ್ಸಾಕ್ಷಿ 21ನೇ ವಾಕ್ಯದಲ್ಲಿ ಮಾತಾಡುತ್ತೆ. ಇಲ್ಲಾಂದ್ರೆ 20ನೇ ವಾಕ್ಯದಲ್ಲಿ ಮೌನವಾಗಿರ್ಬೋದಾಗಿತ್ತು. ಮಗ ತಂದೆ ಅಪ್ಕೊಂಡಿದ್ದಾನೆ, ಕಣ್ಣೀರ್ ಹಾಕ್ತಿದ್ದಾನೆ, ನನ್ನ ದುರ್ವಾಸನೆ ಹೊಡುವಂತ ದೇಹಕ್ಕೆ ಮುತ್ತು ಕೊಡ್ತಾ ಇದ್ದಾನೆ. ಇನ್ನೇ ನಮ್ಮ ಅಪ್ಪನ ಹತ್ರ, ಅಪ್ಪ ನನ್ನ ಹಾಳಾಗಿ ನೋಡ್ಕೋ ಅಂತ ಯಾಕೆ ಹೇಳಲಿಂದ ಮಗ ಯಾವ ಕಾರಣಕ್ಕೂ ಇಲ್ಲ, ತನ್ನ ತಪ್ಪನ್ನ ಅಪ್ಪನ ಮುಂದೆ ಹೇಳ್ಕೊತಾ ಇದ್ದೇನೆ. ಇದು ನೀವು ಮಾಡಬೇಕಾದಂತ ಕರ್ತವ್ಯ ಪ್ರಿಯರೇ. ನನ್ನ ವಿರುದ್ಧವಾಗಿ ನಾನು ಯಾರಾದ್ರೂ ಮಾಡಿದ್ರೆ ಅವರ ಮುಂದೆ ಹೋಗಿ ಕ್ಷಮಾಪಣೆ ಕೇಳೋದಾಗಲಿ, ಅವರ ಜೊತೆಯಲ್ಲಿ ಮಾತಾಡೋದಾಗ್ಲಿ ಏನೋ ಕಮ್ಮಿ ಆಗೋದಿಲ್ಲ. ಯಾಕಂದ್ರೆ ಅವರಲ್ಲಿ ನಮ್ಮ ಪ್ರೀತಿ ತುಂಬಿ ತುಳುಕ್ತಾ ಇದೆ. ಆ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋ ಪ್ರಿಯರೇ. ஒரு தகப்பனுக்கிட்ட இருக்கிற அன்பை நம்ம பெற்றுக்கொள்ளணும். மக திரும்பி வரலதான் தெரிஞ்சு. அப்பனுடைய அன்பு தான் உண்மையான அன்பு நமக்கு தெரியும். ஆனா மக வரலன்னா அந்த அன்பு தெரிஞ்சிருக்காது. நம்ம இந்த உலகத்துல வாழ்கின்ற சில நாளுகள், சில காலங்கள், என்னைக்கு நம்ம இந்த உலகத்தை விட்டு போறோம் தெரியாது. என்னைக்கு இயேசு கிறிஸ்து வராருன்னு தெரியாது. நான் நாளைக்கு நான் போயிட்டு அந்த சகோதரிக்கிட்ட நான் மன்னிப்பு கேட்கிறேன், அந்த அன்பை பெற்றுக்கொள்றேன் போறதுக்குள்ளும் ஒருவேளை அவங்க இல்லாத போனா, இல்ல நானே இல்லாத போயிட்டா, நீங்க என்னதான் செய்ய முடியும்? இயேசு கிறிஸ்துடைய வருகை ரொம்ப கிட்ட இருக்குங்க. ಯೇಸು ಕ್ರಿಸ್ತನ ಬರುವಿಕೆ ತುಂಬಾ ಹತ್ರ ಇದೆ. 24ನೇ ವಾಕ್ಯ. ತನ್ನ ತಂದೆಯ ಮನಸ್ಸಾಕ್ಷಿ ಏನಾಗಿದೆ ಮಗನ ಮೇಲೆ? ಮಗ ಬಿಟ್ಟೋದಾಗ ತಂದೆಯ ಮನಸ್ಸಲ್ಲಿ ಏನಾಗೋದ? ಮಗ ಸತ್ತೋದ. ಮಗ ಬದುಕಿದ್ರು ಸಹ ಸತ್ತೋದ. ನಿಮಗೆ ಗೊತ್ತಾ? ಆದಿಕಾಂಡದ 2ನೇ ಅಧ್ಯಾಯದಲ್ಲಿ ಆದಾಮ್ ಏವಳಿಗೆ ಹೇಳಿದಂತ ಮಾತಿನ ಅರ್ಥ ಇದು. ಯಾವಾಗ ದೇವರು ಈ ಹಣ್ಣನ್ನ ತಿಂದ್ರೆ ಸತ್ತೋಗ್ತೀರಿ ಅಂತ ಹೇಳಿದ್ರು, ನನ್ನ ಮಾತಿಗೆ ಅವಿದ್ಯರಾಗಿ ನಡೆದ್ರೆ ನೀವು ಸತ್ತೋಗ್ತೀರಿ ಅಂತ ಹೇಳಿದ್ರು, ನನ್ನನ್ನ ಬಿಟ್ಟು ಈ ಏದೇನ್ ತೋಟದಿಂದ ಹೊರಗಡೆ ಹೋದ್ರೆ ಸತ್ತೋಗ್ತೀರಿ ಅಂತ ಹೇಳಿದ್ರು, ಆ ಮಾತಿನ ಅರ್ಥನೇ ಇದು. ಇವತ್ತು ನಾನು ಒಬ್ಬರನ್ನ ಪ್ರೀತಿಸ್ಲಿಲ್ಲ ಅಂದ್ರೆ ನಾನು ಅವನ ದೃಷ್ಟಿಯಲ್ಲಿ ಸಾಯದಲ್ಲ, ದೇವರ ದೃಷ್ಟಿಯಲ್ಲಿ ಸತ್ತೋಗಿದ್ದೀನಿ ಅಂತ ಅರ್ಥ. ಇವತ್ತು ನಾನು ಪ್ರೀತಿ ತೋರಿಸ್ಲೇಬೇಕಾಗಿದೆ ಪ್ರಿಯರೇ. ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಲಾಭಕ್ಕೋಸ್ಕರ ಪ್ರೀತಿ ತೋರಿಸ್ಬೇಕಾಗಿದೆ. ನಾನು ಪಡ್ಕೋಬೇಕಾಗಿರೋ ನಿತ್ಯ ಜೀವಕ್ಕೋಸ್ಕರ ಪ್ರೀತಿ ತೋರಿಸ್ಬೇಕಾಗಿದೆ. ನಾನು ದೇವರ ಜೊತೆಯಲ್ಲಿ ಬದುಕೋದಕ್ಕೋಸ್ಕರ ಪ್ರೀತಿ ತೋರಿಸ್ಬೇಕಾಗಿದೆ. ಇದರಿಂದ ಅವಮಾನ ಆಗುತ್ತಾ? ಡೋಂಟ್ ಕೇರ್.
ಅದರಿಂದ ನನಗೆ ಆಪಾದನೆ ಪದಗಳು ಹೇಳ್ತಾರ, ಯೋಚನೆ ಮಾಡ್ಬಿಡಿ. ಅದರಿಂದ ನನ್ನನ್ನ ದೊಬ್ತಾರ, ಯೋಚನೆ ಮಾಡ್ಬಿಡಿ. ಯೇಸು ಕ್ರಿಸ್ತನ ಮುಂದೆ ಇಟ್ಕೊಂಡು ನೋಡಿ, ಈತನಿಗೆ ಸಿಗದಿಂದ ವಿಷಯ ನನಗೇನು ಸಿಗಕ್ ಹೋಗೋದಿಲ್ಲ, ನಾನು ಪ್ರೀತಿಸಲೇಬೇಕಾಗಿದೆ. ಏನ್ ಅನುಭವಡಿಯೇ ಕಾರಣ ಏನಂದ್ರೆ, ಈಗ 24 ವರ್ಷ என் மக செத்துட்டான், இப்ப என்ன இருக்கலாம், உயிரோட. என்ன வசனம் வாசிங்க வருது? உயிர்த்தான். அப்பாவுடைய பார்வையெல்லாம் எப்ப அப்பா விட்டுட்டு போயிட்டானோ செத்துட்டான்னு அர்த்தம். அப்படின்னு அர்த்தம், அப்பாவுடைய அன்பு எழுந்து போயிட்டானா என்ன அர்த்தம், செத்துட்டான்னு அர்த்தம். இன்னைக்கு நம்மளுடைய காலகட்டத்துல யாருடைய அன்பை எழுந்து போயிருக்கிறோம், அவங்க முன்னால் நம்ம செத்துட்டுக்கிறோம்ன்ற அர்த்தம். இன்னைக்கு யார்கிட்ட நம்ம இறந்து போயிருக்கிறோம், அவங்க கிட்ட போங்க, அன்பு செலுத்துங்க. இன்னைக்கு இருக்கிற அந்த அந்த குடும்ப ஒருவேளை நம்மளுக்கு நாளைக்கு கிடைக்காத போகலாம். இன்னைக்கு கிடைக்கிற அந்த அந்த பிரதர் நம்மளுக்கு கிடைக்காத போகலாம். இன்னைக்கு இருக்கிற அந்த சகோதரி நம்மளுக்கு அது கிடைக்காத போகலாம். ஏன், அவங்க இருந்தாலும் நான் ಇಲ್ಲದೆ போயிட்டா என்ன பண்ண முடியும்? ನಾವು ಇಲ್ಲದೆ ಹೋದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಪ್ರಿಯರೇ? ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ಳುತ್ತೆ, ಪ್ರೀತಿ ಎಲ್ಲವನ್ನ ತಾಳುತ್ತೆ ಪ್ರಿಯರೇ. ಕ್ರಿಸ್ತನ ಪ್ರಿಯರೇ, ಓಶಯದಲ್ಲಿ ಒಂದು ಮಾತು ಹೇಳಲ್ಪಡ್ತದೆ ಇಸ್ರಾಯೇಲ್ ಜನರಿಗೆ. ಇಸ್ರಾಯೇಲ್ ಜನರು ಬಾಬೆಲ್ ದೇಶಕ್ಕೆ ದಾಸರಾಗಿ ಹೋದ ನಂತರ 70 ವರ್ಷಗಳ ನಂತರ ಅವರು ಮತ್ತೆ ದೇಶಕ್ಕೆ ಬರುವಂತ ಸಂದರ್ಭದಲ್ಲಿ ದೇವರು ಹೇಳಿದಂತ ಮಾತನ್ನು ನೋಡುವ. ಓಶಯ 11ನೇ ಅಧ್ಯಾಯ 4ನೇ ವಾಕ್ಯ. இஸ்ரேல் மக்கள் அடிமைக்கு போயிடுறாங்க. எங்க பாபேல் பட்டணத்துக்கு 70 வருஷம் ஆட்கள் மறுபடியும் வரும்போது தேவன் சொல்கின்ற வார்த்தை வாசிங்க. 11வது அதிகாரம் 4வது வசனம் வாசிங்க. ನಾನು ಅವರನ್ನ ಯಾವ ನೊಗದಿಂದ, ಯಾವ ಮೂಗುದಾರದಿಂದ, ಮಾನವರಿಗೆ ಮೂಗುದಾರದಿಂದ ಅಂದರೆ ಮಮತೆಯ ಓದಿ ಬ್ರದರ್. ಯಾವ ಮೂಗ್ದಾರ ಯಾವ್ದು ಅದು? ಮಮತೆಯ ಮೂಗ್ದಾರ, ಪ್ರೀತಿಯ ಮೂಗ್ದಾರ ಅಂತ ಹೇಳ್ತಾರೆ. ಇಸ್ರಾಯೇಲ್ ಜನರು ಬಾಬೆಲ್ ಹೊರಟಾಗಿದ್ದಾರೆ, ದಾಸತ್ವದಿದ್ದಾರೆ. 70 ವರ್ಷ ಆದ್ಮೇಲೆ ಮತ್ತೆ ಕರ್ಕೊಂಡ್ಬರಾಗ ನಾನು ಅವರನ್ನ ಮೂಗ್ದಾರ ಹಾಕಿ ಎಳ್ಕೊಂಡ್ ಬರ್ತೀನಿ. ಏನಂದ್ರೆ ಯಾವ ಮೂಗ್ದಾರ ಅಂದ್ರೆ, ಯಾವ ಮೂಗ್ದಾರ ಅದು? ಮಮತೆಯ ಮೂಗ್ದಾರ, ಪ್ರೀತಿಯ ಮೂಗ್ದಾರ. ಆ ಮೂಗ್ದಾರದಿಂದ ಎತ್ಕೊಂಡ್ ಬಂದು ನೊಗವನ್ನ ತಲೆಯ ಈಚೆಗೆ ತೆಗೆಯುವವರಂತೆ ನಾನು ಅವರನ್ನ ಸುಧಾರಿಸಿ ಅವರಿಗೆ ತೀನಿಯನ್ನು ನಯದಿಂದ ಇಕ್ಕುತ್ತೇನೆ. ಅಂದ್ರೆ ಅವ್ರಿಗೆ ಮತ್ತೆ ಒಳ್ಳೆಯ ಜೀವಿತವನ್ನ ಕೊಡ್ತೇನೆ ಅಂತ ಹೇಳ್ತಾನೆ ಓಶಯನ ತೀರ್ಕದರ್ಶಿ. ಕ್ರಿಸ್ತನ ಪ್ರಿಯರೇ, ದೇವರ ಮಮತೆ ಎಂಬಂತ ಮೂಗುದಾರ ನಿಮ್ಮಲ್ಲಿದ್ರೆ ಆತ ನಮ್ಮನ್ನ ಒಳ್ಳೆಯ ತೀನಿಂದ ನಮ್ಮನ್ನ ನಡೆಸುವಂತನಾಗಿದ್ದಾನೆ. ಈ ಸಭೆ ಎಂಬಂತ ಪ್ರೀತಿಯಲ್ಲಿ ನೆಲೆಯಾಗಿ ನಿಂತೀರಿ. ಒಬ್ಬರನ್ನೊಬ್ಬರನ್ನ ಪ್ರೀತಿಸುವ ಪ್ರಿಯರೇ, ಪ್ರೀತಿ ಎಂದೂ ಬಿದ್ದು ಹೋಗೋದಿಲ್ಲ. ಒಂದು ವೇಳೆ ನಿಮ್ಮ ಪ್ರೀತಿ ಬಿದ್ದೋಗಿದ್ರೆ ಅದು ನಿಮ್ಮಲ್ಲಿರುವಂತ ಮನುಷ್ಯನ ಪ್ರೀತಿ. ಒಂದು ವೇಳೆ ಪ್ರೀತಿ ನನ್ನಲ್ಲಿ ಇದೆ ಅಂದ್ರೆ ಅದು ದೇವರ ಪ್ರೀತಿ. ಮೊದಲು ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ ಅಂತ ಮಾತ್ರ ಮರಿಬೇಡಿ ಯಾವತ್ತಿಗೂ. ಇವತ್ತಿಂದ ನೀವು ನೆನೆಸಿ, ನನ್ನನ್ನು ಹೆಚ್ಚಾಗಿ ಪ್ರೀತಿಸಿದ್ದು ಯಾರು ಗೊತ್ತಾ ಅಂದ್ರೆ, ನಿಮ್ಮ ಎದೆ ತಟ್ಕೊಂಡು ಹೇಳಿ, ನನ್ನ ಪರಲೋಕ ತಂದೆ ನನ್ನ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ನನ್ನ ಮೊದಲು ಪ್ರೀತಿಸಿದ್ದು ಯಾರು ಅಂದ್ರೆ ನನ್ನ ತಂದೆ ಪ್ರೀತಿಸಿದ್ದಾನೆ. ನನಗೋಸ್ಕರ ತ್ಯಾಗ ಮಾಡಿದ್ದು ಯಾರಂದ್ರೆ ನನ್ನ ತಂದೆ ತ್ಯಾಗ ಮಾಡಿದ್ದಾನೆ. ನನಗೋಸ್ಕರ ಮತ್ತೆ ನನ್ನ ಮಗನನ್ನ ಕಳಿಸಿಕೊಡ್ತಾನಂದ್ರೆ ನನ್ನ ತಂದೆ ಪ್ರೀತಿಸಿದ್ದಾನೆ. ಆ ತಂದೆ ಪ್ರೀತಿಗೆ ನಾವು ನಿರಂತರವಾಗಿರುವ ಅದೇ ಸಭೆ, ಅದೇ ಸತ್ಯವೇದ. ಇದನ್ನ ಹೇಳ್ತಾ ಈ ವಾಕ್ಯದ ಭಾಗವನ್ನು ಮುಕ್ತಾಯ ಮಾಡಿಕೊಡ್ತೇನೆ. ಧನ್ಯವಾದಗಳು.